ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸ್ನೇಹಿತರೆ, ವೀಕೆಂಡ್ ಕರೆಂಟ್ ಅಫೇರ್ಸ್. ಓಕೆ, ಈ ವೀಕಿನ ಒಂದು ವಾರದ ಪ್ರಚಲಿತ ಘಟನೆಗಳ ಪ್ರಮುಖವಾಗಿರ್ತಕ್ಕಂಥದ್ದು ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಬೇಸಿಕ್ಸಿಂದ ಹಿಡಿದು ಕರೆಂಟ್ ಅಫೇರ್ ಏನಿತ್ತು ಎಲ್ಲನೂ ತಿಳ್ಕೊಳ್ತಾ ಹೋಗೋಣ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂಬರ್ತಕ್ಕಂಥ KS ಆಗಿರ್ಬೋದು, FD SD ಆಗಿರ್ಬೋದು, ಇವನ್ UPSC ಲೆವೆಲ್ ತಕ್ಕಾಗಿದ್ದು ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಫೈನ್ ಸರ್. ಸೊ ಮೊದಲು ಅದಕ್ಕಿಂತ ಮುಂಚೆ ನನ್ನ ಫಾಲೋ ಮಾಡಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಪುನೀತ್ ಫೋರಮ್ ಅಂತೇಳಿ ನೀವು ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಈ ರೀತಿ ಸಿಂಬಲ್ ಇರತಕ್ಕಂಥದ್ದು. ಇಲ್ಲಿ PDF, ಈ ಒಂದು ವಿಡಿಯೋ PDF ಕೂಡ ನಿಮಗೆ ವಿತಿನ್ 1 or 2 ಡೇಸಲ್ಲಿ ನಿಮಗೆ ಸಿಗುತ್ತೆ. ಫೈನ್ ಸರ್. ಸೊ ಮೊದಲನೇ ಕ್ವಶನ್ ನಾನು ಬಂದುಬಿಡ್ತೀನಿ. ಇಲ್ಲಿ ನೀವು ಕೂಡ ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಒಂದು 10 ಸೆಕೆಂಡ್ಸ್ ಗ್ಯಾಪ್ ತೊಗೊಳ್ಳಿ, ಆನ್ಸರ್ ಮಾಡ್ತಾ ಹೋಗಿ ಕೇಳೋ ಕ್ವಶನ್ಸ್ಗೆ. ವೆರಿ ಇಂಪಾರ್ಟೆಂಟು. ರಿಪೀಟೆಡಾಗಿ ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ತಾನೆ ಇರ್ತದೆ ಇದ್ರ ಬಗ್ಗೆ, ಯಾಕಂದರೆ ಯಾವಾಗಲೂ ನ್ಯೂಸಲ್ಲಿ ಇರ್ತದೆ. ಓಕೆ, ಫೈನ್. ಭಾರತದ ಆರ್ಟಿಕ್ ನೀತಿ, ಆರ್ಟಿಕ್ ಪಾಲಿಸಿಯನ್ನು ಜಾರಿಗೆ ತರಲು ನೋಡಲ್ ಏಜೆನ್ಸಿ ಯಾವುದು ತರ್ತಕ್ಕಂಥ ನೋಡಲ್ ಏಜೆನ್ಸಿ? ವಾಟ್ ಈಸ್ ಆರ್ಟಿಕ್ ಪಾಲಿಸಿ ಅಂದ್ರೇನು ಎಲ್ಲ ಡಿಸ್ಕಸ್ ಮಾಡ್ತೇನೆ. ಆರ್ಟಿಕ್ ಕೌನ್ಸಿಲ್ ಅಂದ್ರೇನು ಅದನ್ನು ತಿಳ್ಕೊಬೇಕಾಗುತ್ತೆ. ಫಸ್ಟು ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋಣ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫೈನ್. ಭೂವಿಜ್ಞಾನ ಅಧ್ಯಯನಕ್ಕಾಗಿ ರಾಷ್ಟ್ರೀಯ ಕೇಂದ್ರ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ, ಭಾರತದ ಹವಾಮಾನ ಇಲಾಖೆ, ಧ್ರುವ ಮತ್ತು ಸಾಗರ ಸಂಶೋಧನೆಗಾಗಿ ರಾಷ್ಟ್ರೀಯ ಕೇಂದ್ರ. ಯಾವುದು ಕರೆಕ್ಟ್ ಆನ್ಸರ್? ಆರ್ಟಿಕ್ ಪಾಲಿಸಿ ತರ್ತಕ್ಕಂಥದ್ದು ಭಾರತದ ಆರ್ಟಿಕ್ ಪಾಲಿಸಿನ ಧ್ರುವ ಮತ್ತು ಸಾಗರ ಸಂಶೋಧನೆಗಾಗಿ ರಾಷ್ಟ್ರೀಯ ಕೇಂದ್ರ ಅಂತಕ್ಕಂಥ ಸಂಸ್ಥೆ. ಓಕೆ, ಡಿ ಇಸ್ ದ ರೈಟ್ ಆನ್ಸರ್. ಸರ್, ವಾಟ್ ಈಸ್ ಆರ್ಟಿಕ್ ಪಾಲಿಸಿ ಅಂದ್ರೇನು? ನಮ್ಮ ಆರ್ಟಿಕ್ ವೃತ್ತ ಗೊತ್ತಲ್ವಾ ನಿಮ್ಗೆ? ಆರ್ಟಿಕ್ ವೃತ್ತ ನಮ್ಮ ಭೂಮಿ ತೊಗೊಂಡ್ರೆ ಇಲ್ಲಿ ಮೇಲ್ಗಡೆ ಇರತಕ್ಕಂಥ 90 ಡಿಗ್ರಿ ಉತ್ತರ ಧ್ರುವ ಅಂತ ಏನು ಕರಿತೀವಿ ಆರ್ಟಿಕ್. ಓಕೆ, ಆರ್ಟಿಕ್ ಸರ್ಕಲ್. ಸೊ ಇಲ್ಲಿ ಪ್ರಮುಖವಾಗಿ 8 ರಾಷ್ಟ್ರಗಳಿದೆ. ಅದು 8 ರಾಷ್ಟ್ರಗಳು ಈ ಆರ್ಟಿಕ್ ಕೌನ್ಸಿಲ್ ಮಾಡ್ಕೊಂಡಿದೆ ಸ್ನೇಹಿತರೆ. ಈ 8 ರಾಷ್ಟ್ರಗಳು ಪರ್ಮನೆಂಟ್ ಮೆಂಬರ್ಸ್ ಆಗಿರ್ತವೆ ಈ ಆರ್ಟಿಕ್ ಕೌನ್ಸಿಲಲ್ಲಿ. ಭಾರತ ಏನು? ಭಾರತ ಆಗಿರ್ಬೋದು, ಇಲ್ಲಿ ನೋಡಿ ಚೈನಾ ಆಗಿರ್ಬೋದು, ಈ ರೆಡ್ ಮಾರ್ಕ್ ಇದೆಯಲ್ಲ, ಇಟ್ ಈಸ್ ಎ ಮೆಂಬರ್ ಸ್ಟೇಟ್ಸ್. ಅಂದರೆ ಅದಕ್ಕೊಂದು ಟೆಂಪರರಿ ಮೆಂಬರ್, ಪರ್ಮನೆಂಟ್ ಮೆಂಬರ್ ಅಂತ, ಟೆಂಪರರಿ ಮೆಂಬರ್ ಅಂತ ಕೂಡ ಕರಿತೀವಿ. ಏನು ಅಂದರೆ ಭಾರತ ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂದರೆ 2019ರಲ್ಲಿ 2ನೇ ಬಾರಿಗೆ ಭಾರತ ಏನಾಗಿದೆ ಅದಕ್ಕೆ ಮೆಂಬರ್ ಆಗಿ ಆಯ್ಕೆ ಆಗಿದೆ. ಒಂದು. ಇನ್ನೊಂದು, ಈ ಭಾರತ ಆರ್ಟಿಕ್ ಪಾಲಿಸಿ ಕೂಡ ತಂದಿದೆ. ಏನದು ಆರ್ಟಿಕ್ ಪಾಲಿಸಿ? ಯಾಕಿದು ಇಂಪಾರ್ಟೆಂಟು? ಯಾಕಂದರೆ ಆರ್ಟಿಕ್ ವೃತ್ತದಲ್ಲಿ ನಮಗೆ ಏನಾಗಿದೆ ಅಂತಂದರೆ ಇನ್ನು ತುಂಬ ನಮಗೆ ಹೈಡ್ರೋಕಾರ್ಬನ್ಸ್ ಆಗಿರ್ಬೋದು, ಖನಿಜಗಳು ಇದೆ. ಅದನ್ನು ನಾವು ಎಕ್ಸ್ಪ್ಲಾಯ್ಟೇಷನ್ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ಬೇಕು ನಮಗೆ, ಆದರೆ ಎಕ್ಸ್ಪ್ಲಾಯ್ಟೇಷನ್ ಮಾಡೋಕ್ಬಾರ್ದು. ಅಂದರೆ ಯಾಕೆ ಎಕ್ಸ್ಪ್ಲಾಯ್ಟೇಷನ್ ಮಾಡ್ಬೋದು? ಸರ್, ಹವಾಮಾನ ವೈಪರೀತ್ಯ ಆಗುತ್ತೆ ಸರ್. ಒಂದು ಹವಾಮಾನ ವೈಪರೀತ್ಯ ಆದರೆ ಏನಾಗುತ್ತೆ, ನಮ್ಮ ಆರ್ಟಿಕ್ ಸರ್ಕಲಲ್ಲಿ ಏನಾಗಿದೆ ಸರ್, ಇವಾಗ ಏನಾಗ್ತದೆ, ನೀರು ಸಮುದ್ರದಲ್ಲಿರ್ತಕ್ಕಂಥ ನೀರು ಏನಾಗ್ತಾ ಇದೆ ಅಂದರೆ ಗಟ್ಟಿ ಇರ್ತಕ್ಕಂಥ ಒಂದು ಐಸ್ ಗೆಡ್ಡೆಗಳು ಕರಗ್ತಾ ಬರ್ತಾ ಇದೆ. ಒಂದು. ಇನ್ನೊಂದು, ಅಲ್ಲಿ ಹೈಡ್ರೋಕಾರ್ಬನ್ಸ್ಗಳು ಜಾಸ್ತಿ ಇದೆ. ಎಸ್. ಮತ್ತು ಇಲ್ಲಿರ್ತಕ್ಕಂಥ ಜನಗಳ ಒಂದು ರಕ್ಷಣೆ ಕೂಡ ಮಾಡಬೇಕಾಗತ್ತೆ. ಬರೀ ನಾವು ಖನಿಜ ಸಂಪತ್ತುಗಳನ್ನ ನಾವು ಎಕ್ಸ್ಪ್ಲಾಟೇಷನ್ ಮಾಡೋದು ಒಂದೇ ಅಲ್ಲ, ಅಲ್ಲಿರ್ತಕ್ಕಂಥ ಜನರ ಸಂರಕ್ಷಣೆ ಮಾಡಬೇಕಾಗತ್ತೆ, ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕಾಗತ್ತೆ, ಮತ್ತು ಎಸ್ಪೆಷಲಿ ಹವಾಮಾನ ವೈಪರೀತ್ಯ ತಡಿಬೇಕು. ಯಾಕಂದರೆ ಇದು ನಮ್ಮ ಮಾನ್ಸೂನ್ಗೂ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗೆ ಸರ್ ಮಾನ್ಸೂನ್ಗೆ ಇಂಪಾರ್ಟೆಂಟು? ಸರ್, ಒಂದು ಕಡೆ ಏನಾರು ಹವಾಮಾನ ವೈಪರೀತ್ಯ ಆದರೆ ಓಕೆ, ಅದು ಇಂಡೈರೆಕ್ಟ್ಲಿ ಮಾನ್ಸೂನ್, ನಮ್ಮ ಭಾರತದ ಮಾನ್ಸೂನ್ ಮಳೆಗೆ ಕೂಡ ಬೀಳುತ್ತೆ. ಅದಕ್ಕೆ ನಮ್ಮ ಇಂಡಿಯಾಸ್ ಆರ್ಟಿಕ್ ಪಾಲಿಸಿ ಅಂತ ತಂದಿರತಕ್ಕಂಥದ್ದು. ಏನು ಅಂದರೆ ಸಸ್ಟೈನೇಬಲ್ ಟೂರಿಸಮ್ ಆಗಬೇಕು, ಸುಸ್ಥಿರವಾದ ಒಂದು ಪ್ರವಾಸೋದ್ಯಮ ಆಗಬೇಕು. ಜೊತೆಗೆ ಆಯಿಲ್ ಮತ್ತು ಗ್ಯಾಸ್ನು ಕೂಡ ಎಕ್ಸ್ಪ್ಲೋರೇಷನ್ ಮಾಡಬೇಕು, ಎಕ್ಸ್ಪ್ಲಾಯ್ಟೇಷನ್ ಮಾಡಬಾರ್ದು. ಅಂದರೆ ಅದನ್ನ ಉತ್ಪತ್ತಿ ಮಾಡೋ ರೀತಿ ಹುಡುಕೋದು, ನಾವು ಎಕ್ಸ್ಪ್ಲೋರ್ ಮಾಡಬೇಕು ಎಲ್ಲೆಲ್ಲಿ ಸಿಗುತ್ತೆ ಏನೇನು ಅಂತ. ಆದರೆ ಅದನ್ನು ನಾವೇನು ಮಾಡ್ಬೋದು, ಹಾಳು ಮಾಡ್ಬೋದು, ಇರೋದನ್ನೆಲ್ಲ ತೊಗೊಂಡ್ಬಿಡಬಾರ್ದು. ಓಕೆ, ಒಂದು. ಇನ್ನೊಂದು ಏನಕ್ಕೆ ಇದು ಮಾಡ್ತಾ ಇದೆ ಇಂಡಿಯಾ ಅಂತಂದರೆ, ಇಲ್ಲಿ ಒಂದು ಪಾಲಿಸಿ ರೋಡ್ ಮ್ಯಾಪ್ನ ಡ್ರಾಫ್ಟ್ ಮಾಡಿದೆ, ಪಿಲ್ಲರ್ಸ್ನ ಇಂಡಿಯಾ. ಏನು ಅಂದರೆ ಭಾರತ ಅಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಎಕ್ಸ್ಪ್ಲೋಟೇಷನ್ಸ್ಗೆ, ಜಾಸ್ತಿ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಅನುಮತಿ ಕೊಡೋದು ಬೇಡ ಅಂತ ಪಾಲಿಸಿ ಇದೆ. ಯಾಕೆ? ಅದು ಇಂಡೈರೆಕ್ಟ್ಲಿ, ಯಾಕಂದರೆ ಒಂದ್ಸಲ ಆರ್ಟಿಕ್ ಕೌನ್ಸಿಲಲ್ಲಿ ಏನಾದರೂ ನೀರು ಕರಗೋದಾದರೆ ಅದು ಎಗೇನ್ ಸಮುದ್ರಕ್ಕೆ ಸೇರುತ್ತೆ ಮತ್ತು ಹವಾಮಾನ ವೈಪರೀತ್ಯ ಆಗುತ್ತೆ. ನಿಮ್ಗೆ ಗೊತ್ತಿರಬೇಕು, ನಮ್ಮ ವೆಸ್ಟಲ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ, ವೆಸ್ಟಲ್ ಈಸ್ ಅಂತ ಏನು ಕರಿತೀವಿ, ಆ ಒಂದು ಇದು ಈ ಒಂದು ಸರ್ಕಲ್ ಹತ್ರ ಹೋಗ್ತಾ ಇರುತ್ತೆ. ನಮ್ಗೆ ಗೊತ್ತಿದೆ, ದಕ್ಷಿಣದಲ್ಲಿ ನಮಗೆ ಇಲ್ಲ, ದಕ್ಷಿಣ ಧ್ರುವದ ಹತ್ರ ಇದು ಕಂಪ್ಲೀಟ್ ವೃತ್ತ ಸುತ್ತಾ ಇರುತ್ತೆ ಈ ವೆಸ್ಟಲ್ ರಿಲೀಸ್ ಅಂತಕ್ಕಂಥ ವೆಸ್ಟರ್ನ್ ಮಾರುತಗಳು. ಓಕೆ, ಪಶ್ಚಿಮ ಮಾರುತಗಳು. ಆದರೆ ಇಲ್ಲ, ಹಾಗಲ್ಲ. ಸೊ ಈ ಒಂದು ಮಾರುತಗಳಿಗೆ ಎಫೆಕ್ಟ್ ಆದರೆ ನಮ್ಮ ಮಾನ್ಸೂನ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಇಲ್ಲೊಂದಷ್ಟು ಪಿಲ್ಲರ್ಗಳಿವೆ. ಈ ಪಿಲ್ಲರ್ಗಳನ್ನ ತೊಗೊಬಂದು ಅದನ್ನ ಸಸ್ಟೈನೇಬಲ್ ಆಗಿ ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ಇನ್ನೊಂದು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನಿಮಗೆ ಇದನ್ನೆಲ್ಲ ಎಕ್ಸ್ಟ್ರಾ ಕೇಳಕ್ಕೆ ಹೋಗಲ್ಲ. ಆರ್ಟಿಕ್ ಪಾಲಿಸಿ ಯಾವ್ದು ತಂದರು ಅಂತ ಕೇಳ್ಬೋದು, ಮತ್ತು ಭಾರತ ಮೆಂಬರೋ ಅಲ್ವೋ ಅಂತ ಕೇಳ್ಬೋದು. ಈಸ್ ಎ ಮೆಂಬರ್, ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಮೆಂಬರ್. ಓಕೆ, ಆರ್ಟಿಕ್ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ ಯಾರು ಅಂತ ಕೇಳ್ಬೋದು. ಪರ್ಮನೆಂಟ್ ಮೆಂಬರ್ 8 ರಾಷ್ಟ್ರಗಳಿವೆ. ರಷ್ಯಾ ಆಗಿರ್ಬೋದು, ಕೆನಡಾ ಆಗಿರ್ಬೋದು, USA ಆಗಿರ್ಬೋದು, ಮತ್ತು
ಗ್ರೀನ್ಲ್ಯಾಂಡ್ ಆಗಿರ್ಬೋದು, ಓಕೆ, ನಾರ್ವೆ ಆಗಿರ್ಬೋದು, ಐಸ್ಲ್ಯಾಂಡ್ ಆಗಿರ್ಬೋದು, ಸ್ವೀಡನ್ ಆಗಿರ್ಬೋದು, ಫಿನ್ಲ್ಯಾಂಡ್ ಆಗಿರ್ಬೋದು. ಟೋಟಲ್ 8 ರಾಷ್ಟ್ರಗಳು ಈ ಪರ್ಮನೆಂಟ್ ಮೆಂಬರ್ಸ್ ಆಗಿದೆ. ಭಾರತ ಈಸ್ ಎ ಮೆಂಬರ್ ಕಂಟ್ರಿ ಅಷ್ಟೇ, ಇಟ್ ಇಸ್ ನಾಟ್ ಎ ಪರ್ಮನೆಂಟ್ ಮೆಂಬರ್. ಓಕೆ, ಭಾರತ ಮತ್ತು ಚೀನಾ ಎಲ್ಲ ಅದರ ಮೆಂಬರ್ ಕಂಟ್ರಿಗಳು. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ, ಕಾಯಂ ಸದಸ್ಯರಲ್ಲ, ಆದರೆ ಟೆಂಪರರಿ ಮೆಂಬರ್ ಕಂಟ್ರಿಗಳು. ಫೈನ್. ನೆಕ್ಸ್ಟ್ ಬನ್ನಿ, ಗ್ರಿಡ್ ಸಂಪರ್ಕಿತ ಮೇಲ್ಚಾವಣಿಯ ಸೌರ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ? ಇದು 2022ರ ಹೊತ್ತಿಗೆ ರೂಫ್ ಟಾಪ್ ಸೋಲಾರ್ ಯೋಜನೆಗಳಿಂದ 40,000 ಮೆಗಾವ್ಯಾಟ್ ಸಂಚಿತ ಸಾಮರ್ಥ್ಯವನ್ನು ಸಾಧಿಸುವ ಗುರಿ ಹೊಂದಿದೆ. ರೂಫ್ ಟಾಪ್ ಸೋಲಾರ್ ಎನರ್ಜಿ ವೆರಿ ಇಂಪಾರ್ಟೆಂಟ್ ಸರ್, ಸೋಲಾರ್ದು. ಎರಡನೇದು ಆಪ್ಷನ್, ಮೇಲ್ಚಾವಣಿಯ ಸೌರ ಯೋಜನೆ ಕಾರ್ಯಗತಗೊಳಿಸಲು ಯಾವುದೇ ಮೇಲ್ಚಾವಣಿಯ ಸೌರ ಸಂಸ್ಥೆ ಅಥವಾ ಮಾರಾಟಗಾರರಿಗೆ ಅಧಿಕಾರವಿದೆ. ಸಿಂಪಲ್ ಸರ್, ಇಲ್ಲಿ ಕೇಳಿರೋದೇನು, ಗ್ರಿಡ್ ಸಂಪರ್ಕಿತ ಮೇಲ್ಚಾವಣಿಯ ಸೌರ ಯೋಜನೆ ಅಂದರೆ ರೂಫ್ ಟಾಪ್ ಸೋಲಾರ್ ಪ್ರಾಜೆಕ್ಟ್, ಗ್ರಿಡ್ ಕನೆಕ್ಟೆಡ್ ಅಂತ ಅಂದರೆ ನಮ್ಮ ಎಲೆಕ್ಟ್ರಿಸಿಟಿ ಗ್ರಿಡ್ಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಮನೆಗಳ ಮೇಲ್ಗಡೆ ನೀವು ರೂಫ್ ಟಾಪ್ ಅಂದರೆ ಮನೆಗಳ ಮೇಲ್ಚಾವಣಿ ಮೇಲೆ ನೀವು ಸೋಲಾರ್ನ ಮಾಡ್ಕೋಬೋದು. ಎಸ್, ಇದು ಒಂದನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಬಟ್ ಎರಡನೇ ಆಪ್ಷನ್ ತಪ್ಪಾಗುತ್ತೆ, ಯಾಕಂದರೆ ಇದನ್ನು ಎಲ್ಲ ಸಂಸ್ಥೆಗಳಿಗೂ ಮಾರಾಟ ಮಾಡುವ ಅಧಿಕಾರ ಕೊಟ್ಟಿಲ್ಲ. ಯಾರು ಕೊಟ್ಟಿದ್ದಾರೆ? ಬರೀ ಡಿಸ್ಕಾಮ್ಸ್ಗಳಿಗೆ ಮಾತ್ರ ಕೊಟ್ಟಿದ್ದಾರೆ. ವಾಟ್ ಈಸ್ ಡಿಸ್ಕಾಮ್ಸ್? ಸೊ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಇಸ್ ಓನ್ಲಿ ಒನ್. ಓಕೆ, ಎ ಇಸ್ ದ ರೈಟ್ ಆನ್ಸರ್. ಡಿಸ್ಕಾಮ್ಸ್ ಅಂದ್ರೆ ಏನು? ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಅಂತ ಕರಿತೀವಿ. ಈ ಒಂದು ಕಂಪನೀಸ್ಗಳು ಮಾತ್ರ ನೋಡಲ್ ಏಜೆನ್ಸಿ ಆಗಿರುತ್ತೆ. ಈ ಕಂಪನಿಗಳಿಗೆ ನಾವು ಮಾರಬಹುದು. ಏನು ಇದರಿಂದ ಅಂದರೆ, ನಿಮ್ಮ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿ ನೀವು ಸೋಲಾರ್ ಫೋಲ್ಟಾಯಿಕ್ ರೂಫ್ ಟಾಪ್ ಸೋಲಾರ್ಗಳನ್ನ ಹಾಕೋಬೋದು. ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಎಲೆಕ್ಟ್ರಿಸಿಟಿನ ನೀವೇನು ಮಾಡ್ಬೋದು ಸರ್, ನಿಮ್ಮದಕ್ಕೂ ಯೂಸ್ ಮಾಡ್ಕೋಬೋದು. ಜೊತೆಗೆ ಬೇರೆ ಒಂದು ಕನೆಕ್ಟಿವಿಟಿ ಗ್ರಿಡ್ ಇರುತ್ತಲ್ಲ, ಗ್ರಿಡ್ ಅಂತಂದರೆ ನಮ್ಮ ಒಂದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರುತ್ತೆ. ಈಗೇನು ನಮ್ಮ ಹೈ ವೋಲ್ಟೇಜ್ ಆಗಲಿ ಲೋ ವೋಲ್ಟೇಜ್ ಆಗೋದು ಏನಿದೆ ಅದಕ್ಕೆ ಕೊಡ್ತಕ್ಕಂಥದ್ದು. ಸುಮ್ಮನೆ ಹಂಗೆ ಕೊಡೋಕ್ಕಾಗಲ್ಲ, ಯಾಕಂದರೆ ಇದು ನಾವು ಏನು ಎಲೆಕ್ಟ್ರಿಸಿಟಿ ಮಾಡ್ತೀವಿ ಅದು ಡಿ ಸಿ ವೋಲ್ಟೇಜಲ್ಲಿ ಇರುತ್ತೆ. ಡಿ ಸಿ ಪವರಿಂದ ಎ ಸಿ ಕನ್ವರ್ಟ್ ಮಾಡಿ ಈ ಗ್ರಿಡ್ಗೆ ಕನೆಕ್ಟಿವಿಟಿ ಮಾಡ್ತಕ್ಕಂಥದ್ದು. ಓಕೆ, ಇದರಿಂದ ಏನು ಸ್ವಲ್ಪ ಉಪಯೋಗ ಸರ್? ನಿಮಗೆ ದುಡ್ಡು ಸಿಗುತ್ತೆ ಸರ್. ಏನು ದುಡ್ಡು ಸಿಗುತ್ತೆ? ಮಿನಿಸ್ಟ್ರಿ ಆಫ್ ಈ ಒಂದು ಎನರ್ಜಿ ಅಡಿಯಲ್ಲಿ ನಿಮಗೆ 40% ಸಬ್ಸಿಡಿ ಸಿಗುತ್ತೆ ಫಾರ್ ದ ಫಸ್ಟ್ 3 ಕಿಲೋವ್ಯಾಟ್ಗೆ. ಆಮೇಲೆ ನೆಕ್ಸ್ಟ್ ಇನ್ನೂ ಅದನ್ನು ಅಪ್ಗ್ರೇಡ್ ಮಾಡಿದ್ರೆ 3 ಕಿಲೋವ್ಯಾಟ್ 10 ಕಿಲೋವ್ಯಾಟ್ಗೆ ನೀವು 20% ಸಬ್ಸಿಡಿ ಸಿಗುತ್ತೆ. ಅಂದರೆ ಈ ಸಬ್ಸಿಡಿ ಅಮೌಂಟ್ನ ಕಳ್ಕೊಂಡು ಏನಿದೆ ಅಷ್ಟು ಮಾತ್ರ ನೀವು ಕೊಟ್ಬಿಟ್ಟು ದುಡ್ಡನ್ನ ನೀವು ಈ ಸೋಲಾರ್ ರೂಫ್ ಟಾಪ್ ಏನಾಗಿದೆ ಸೋಲಾರ್ ಪ್ಯಾನಲ್ಸ್ಗಳನ್ನ ಖರೀದಿ ಮಾಡಿ ಇನ್ಸ್ಟಾಲ್ ಮಾಡಿಸ್ಕೋಬೋದು. ಅಂದರೆ ಇಷ್ಟು ಅಮೌಂಟ್ನ ಏನು ಕಾಸಾಗುತ್ತೆ ಅದರಲ್ಲಿ ಇಷ್ಟು ಅಮೌಂಟ್ ಸಬ್ಸಿಡಿ ನಿಮ್ಗೆ ಗೌರ್ಮೆಂಟಿಂದ ಸಿಗುತ್ತೆ. ಮತ್ತು ಇದನ್ನು ನೀವು ಮಾರೋದ್ರಿಂದ ಏನಾಗುತ್ತೆ, ನಿಮ್ಗೆ ದುಡ್ಡು ಕೂಡ ಬರುತ್ತೆ ಡಿಸ್ಕಾಮ್ಸಿಂದ, ಅಂದರೆ ಡಿಸ್ಟ್ರಿಬ್ಯೂಷನ್ ಕಂಪ್ನೀಸಿಂದ. ಡಿಸ್ಟ್ರಿಬ್ಯೂಷನ್ ಕಂಪ್ನೀಸ್ ಅಂದರೆ ಏನು ಸರ್? ನಮ್ಮ ಈ ಕರ್ನಾಟಕದಲ್ಲಿ KPTCL ಇದೆ, ಮತ್ತು KPTCL ಇದೆ, ಅದರದ ಒಂದು ಬೆಸ್ಕಾಮ್ ಆಗಿರ್ಬೋದು, ಚೆಸ್ಕಾಮ್ ಆಗಿರ್ಬೋದು, ಎಸ್ಕಾಮ್ ಆಗಿರ್ಬೋದು, ಈ ರೀತಿ ಇರ್ತಕ್ಕಂಥ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಅಂತ ಕರಿತೀವಿ. ಫೈನ್. ನೆಕ್ಸ್ಟ್ ಬನ್ನಿ, ಪರಮಾಣು ಶಸ್ತ್ರಾಸ್ತ್ರ ನಿಷೇಧ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಾಟ್ ಇಸ್ ಪರಮಾಣು ಶಸ್ತ್ರಾಸ್ತ್ರ ನಿಷೇಧ? ನ್ಯೂಕ್ಲಿಯರ್ ವೆಪನ್ ನಾವೇನು ಮಾಡಬೇಕು? ನಿಷೇಧ ಮಾಡಬೇಕು ಅಂತ. ಇದು ವೆರಿ ಇಂಪಾರ್ಟೆಂಟು. ಈ ಒಂದು ಕ್ವಶನ್ಸ್ನ ಫಸ್ಟ್ ತಿಳ್ಕೊಂಬೋಣ. ಒಪ್ಪಂದವು ಯಾವುದೇ ಪರಿಸ್ಥಿತಿಯಲ್ಲಿ ಪರಮಾಣು ಶಸ್ತ್ರವನ್ನು ಅಭಿವೃದ್ಧಿಪಡಿಸಲು, ಪರೀಕ್ಷಿಸಲು, ಉತ್ಪಾದಿಸಲು, ಸ್ವಾಧೀನ ಪಡೆದುಕೊಳ್ಳಲು, ಹೊಂದಲು ಅಥವಾ ಸಂಗ್ರಹಿಸಲು ಅನುಮತಿಸುವ ದೇಶಗಳನ್ನು ವಿಧಿಸಿದೆ. ಓಕೆ, ಇದು ನಿಷೇಧ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದೆ. ಎರಡನೇದು, ಒಪ್ಪಂದದ ಯಾವುದೇ ಕಟ್ಟುಪಾಡುಗಳಿಗೆ ಭಾರತ ಪಕ್ಷವಲ್ಲ ಮತ್ತು ಅಥವಾ ಬದ್ಧವಾಗಿಲ್ಲ. ಅಂದರೆ ಭಾರತ ಇಟ್ ಈಸ್ ನಾಟ್ ಎ ಪಾರ್ಟಿ ಆ್ಯಂಡ್ ಇಟ್ ಈಸ್ ನಾಟ್ ಎ ಬೈಂಡಿಂಗ್ ಟು ದಿಸ್ ನ್ಯೂಕ್ಲಿಯರ್ ವೆಪನ್ ಟ್ರೀಟಿಗೆ. ಓಕೆ, ಪ್ರಾಬಿಷನ್ ಆಫ್ ನ್ಯೂಕ್ಲಿಯರ್ ವೆಪನ್ ಟ್ರೀಟಿಗೆ ಆಗಿಲ್ಲ ಅಂತ ಹೇಳ್ತಾ ಇದೆ. ಮೂರನೇ ಆಪ್ಷನ್, ಪರಮಾಣು ದಾಳಿಗೆ ಒಳಗಾದ ವಿಶ್ವದ ಏಕೈಕ ದೇಶವಾದ ಜಪಾನ್ ಈ ಒಪ್ಪಂದವನ್ನು ಬೆಂಬಲಿಸುವುದಿಲ್ಲ. ಫೈನ್. ಯಾವುದು ಕರೆಕ್ಟ್ ಆನ್ಸರು? ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಸರ್? ಆನ್ಸರ್ ಮಾಡ್ತಾ ಹೋಗ್ಬೇಕು ನೀವು. ರೈಟ್ ಆನ್ಸರ್ ಸರ್ ಡಿ 1 2 3 ಮೂರು ಕರೆಕ್ಟು. ಹೌದು ಸರ್. ಪರಮಾಣು ನಿಷೇಧ ಒಪ್ಪಂದ ಏನಿದೆ, ಪ್ರಾಬಿಷನ್ ಆಫ್ ನ್ಯೂಕ್ಲಿಯರ್ ವೆಪನ್ ಟ್ರೀಟಿ ಅಂತ, ಇಲ್ಲಿ ನ್ಯೂಕ್ಲಿಯರ್ಗಳನ್ನ ತಗೋಬಾರ್ದು, ಅಂದರೆ ಡೆವಲಪ್ ಮಾಡಬಾರ್ದು, ಪರೀಕ್ಷೆ ಮಾಡಬಾರ್ದು, ಸಂಗ್ರಹಿಸಿಡಬಾರ್ದು, ಇದ್ರ ಬಗ್ಗೆ ಮಾತಾಡುತ್ತೆ. ಇದಕ್ಕೆ ಭಾರತ ಆಗಿರ್ಬೋದು, ಚೀನಾ ಆಗಿರ್ಬೋದು, ಓಕೆ, ಏನು ನಾವು 9 ನ್ಯೂಕ್ಲಿಯರ್ ವೆಪನ್ಸ್ ಇರ್ತಕ್ಕಂಥ ಕಂಪ್ನಿಗಳ ರಾಷ್ಟ್ರಗಳಂತೇನು ಕರಿತೀವಿ, ಇದಕ್ಕೆ ಒಪ್ಪಂದಕ್ಕೆ ಅದು ಬದ್ಧವಾಗಿಲ್ಲ ಮತ್ತು ಅದು ಒಪ್ಕೊಂಡು ಇಲ್ಲ. ಜೊತೆಗೆ ಜಪಾನ್ ಅಂತ ರಾಷ್ಟ್ರದ ಮೇಲೆ ನ್ಯೂಕ್ಲಿಯರ್ ಪರಮಾಣು ಬಾಂಬ್ಗೆ ಒಳಗಾಗಿರ್ತಕ್ಕಂಥ ರಾಷ್ಟ್ರ ಇದು ಕೂಡ ಅದನ್ನು ಬೆಂಬಲಿಸಲ್ಲ. ಅಂದರೆ ಸಂಗ್ರಹಿಸಿ ಮಾಡಬಾರ್ದು, ಡೆವಲಪ್ ಮಾಡಬಾರ್ದು ಅನ್ನೋ ಬಗ್ಗೆ ಸಂಗ್ರಹಿಸಲ್ಲ. ಸೊ ಎಲ್ಲ ಕರೆಕ್ಟು. ಇದು ಏನಕ್ಕೆ ಬಂತು ಅಂದರೆ, ಈ ಫಸ್ಟ್ ಎವರ್ ಟ್ರೀಟಿ ಇದು 2017ರಲ್ಲಿ ಏನು ಬಂದಿತ್ತು, ಈಗ ಅದು ಒಂದಷ್ಟು ಕಂಟ್ರೀಸ್ ಅದಕ್ಕೆ ಸಿಗ್ನೇಚರ್ ಹಾಕಿವೆ, ಅಂದರೆ ಬೈಂಡಿಂಗ್ ಆಗಿವೆ, ಸಿಗ್ನೇಚರ್ ಹಾಕಿದೆ, ಇದು ಮಾಡಲ್ಲ ನಾವು ಅಂಥೇಳಿ. ಸೊ ಅದಕ್ಕೆ ಇದು ನ್ಯೂಸಲ್ಲಿತ್ತು. ಇಲ್ಲಿ ಮುಖ್ಯವಾಗಿ ಏನು ಅಂದರೆ, ಈ ಟ್ರೀಟಿ ಯಾವಾಗ ಬಂತು ಅಂದರೆ ಜುಲೈ 2017ರಲ್ಲಿ ಯುನೈಟೆಡ್ ನೇಷನ್ ನೆಗೋಷಿಯೇಷನ್ ಕಾನ್ಫರೆನ್ಸ್ ಹ್ಯಾಡ್ ಅಡಾಪ್ಟೆಡ್ ದ ಲೀಗಲಿ ಬೈಂಡಿಂಗ್ ಟ್ರೀಟಿ ಆನ್
ಪ್ರೊಹಿಬಿಷನ್ ಆಫ್ ನ್ಯೂಕ್ಲಿಯರ್ ವೆಪನ್. ಓಕೆ, ನ್ಯೂಕ್ಲಿಯರ್ ವೆಪನ್ನ ಪ್ರೊಹಿಬಿಷನ್ ಮಾಡಬೇಕು ಅಂತೇಳಿ, ನಿಷೇಧ ಮಾಡಬೇಕು ಆಲ್ ಓವರ್ ವರ್ಲ್ಡ್ ಅಂತೇಳಿ ಮಾಡ್ತು. ಆದರೆ ಇದಕ್ಕೆ ಎಲ್ಲ ಕಂಪನಿಗಳು, ಎಲ್ಲ ರಾಷ್ಟ್ರಗಳು ಕೂಡ ಏನಾಗ್ತಾ ಇದೆ, ಇದಕ್ಕೆ ಒಪ್ಪಂದ ಕೊಡ್ತಾ ಇಲ್ಲ. ಎಸ್ಪೆಷಲಿ ನಾರ್ಮಲ್ ಸಣ್ಣ ಪುಟ್ಟ ಎಲ್ಲಿ ರಾಷ್ಟ್ರಗಳು ಇದು ಡೆವಲಪ್ ಆಗಿಲ್ಲ, ಅವರು ಆಲ್ಮೋಸ್ಟ್ 120 ರಾಷ್ಟ್ರ ಅಪ್ರೂವ್ ಮಾಡಿದೆ ಇದನ್ನ. ಆದರೆ ಈ ಪರಮಾಣು ಒಳಗೊಂಡಿರ್ತಕ್ಕಂಥ ರಾಷ್ಟ್ರಗಳಿವೆ ಪ್ರಪಂಚದಲ್ಲಿ, ಮುಖ್ಯವಾಗಿ 9 ರಾಷ್ಟ್ರಗಳು, ಅದು ಇದಕ್ಕೆ ಬೈಂಡಿಂಗ್ ಆಗಿಲ್ಲ, ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಯಾವ್ದು ಸರ್ ಅದು ಕೇಳ್ತಾನೆ ಎಕ್ಸಾಂಪಲ್ ಸರ್, ಅದು USA ಆಗಿರ್ಬೋದು, ರಷ್ಯಾ ಆಗಿರ್ಬೋದು, UK ಆಗಿರ್ಬೋದು, ಚೈನಾ ಆಗಿರ್ಬೋದು, ಫ್ರಾನ್ಸ್, ಇಂಡಿಯಾ, ಪಾಕಿಸ್ತಾನ್ ಮತ್ತು ನಾರ್ತ್ ಕೊರಿಯಾ ಆ್ಯಂಡ್ ಇಸ್ರೇಲ್. ಇಸ್ರೇಲ್ ಇದೇನೋ ಸಪೋರ್ಟ್ ಇಟ್ ಆ್ಯಂಡ್ ನೈದರ್ ಡಿಡ್ ದ 13 NATO ಅಲಯನ್ಸ್. ಅಂದರೆ ಓಕೆ ಅಂತ ಹೇಳಿದೆ, ಬಟ್ ಇಟ್ ಈಸ್ ನಾಟ್ ಅ ಪಾರ್ಟಿ ಆ್ಯಂಡ್ ಇದಕ್ಕೆ ಸಿಗ್ನೇಚರ್ ಕೂಡ ಆಗಿಲ್ಲ. ಕೇಳ್ತಾನೆ, ಇಸ್ ಇಟ್ ಎ ಬೈಂಡಿಂಗ್, ಇಂಡಿಯಾ ಇಸ್ ಅ ಬೈಂಡಿಂಗ್ ಟು ನ್ಯೂಕ್ಲಿಯರ್ ಪ್ರಾಬಿಷನ್ ಟ್ರೀಟಿ ಅಂತ ಕೇಳ್ತಾನೆ ಎಕ್ಸಾಮಲ್ಲಿ. ಇಲ್ಲ, ಆಗಿಲ್ಲ. ಇದು ವೆರಿ ಇಂಪಾರ್ಟೆಂಟ್ ನೋಡಿ. When with the UN nuclear ban treaty entering into the force, India also reiterated that it is neither party nor bound by any obligations of the international pact. ಅರ್ಥ ಆಯ್ತಲ್ಲ, ವೆರಿ ಇಂಪಾರ್ಟೆಂಟ್ ಇದು. ಜಪಾನ್ ಅಷ್ಟೇ, ಜಪಾನ್ ದ ವರ್ಲ್ಡ್ ಓನ್ಲಿ ಕಂಟ್ರಿ ಸಫರ್ಸ್ ನ್ಯೂಕ್ಲಿಯರ್ ಅಟ್ಯಾಕ್ ಆಲ್ಸೋ ಡಸ್ ನಾಟ್ ಸಪೋರ್ಟ್ ದ ಟ್ರೀಟಿ. ಜಪಾನ್ ಕೂಡ ಇದನ್ನ ಸಪೋರ್ಟ್ ಮಾಡ್ತಾ ಇಲ್ಲ. ಇವನ್ ಜಪಾನ್ ಮೇಲೆ ಆಗಿದೆ, ಬಟ್ ಜಪಾನ್ ಆ್ಯಕ್ಚುಲಿ ಸಪೋರ್ಟ್ ಮಾಡಬೇಕು, ಬಟ್ ಜಪಾನ್ ಈಸ್ ಆಲ್ಸೋ ನಾಟ್ ಸಪೋರ್ಟೆಡ್. ಬಟ್ ಇಲ್ಲಿ ಜಪಾನಲ್ಲಿ ನ್ಯೂಕ್ಲಿಯರ್ ಇಲ್ಲ, ಆದರೂ ಸಪೋರ್ಟ್ ಮಾಡ್ತಾ ಇಲ್ಲ. ಬಟ್ UK ಇದೆ, USA ಇದೆ, ಚೈನಾ ಇದೆ, ಫ್ರಾನ್ಸ್ ಇದೆ, ರಷ್ಯಾ ಇದೆ, ಇಂಡಿಯಾ ಇದೆ, ಪಾಕಿಸ್ತಾನ ಇದೆ, ನಾರ್ತ್ ಕೊರಿಯಾ ಇದೆ ಮತ್ತು ಇಸ್ರೇಲಲ್ಲಿ ನ್ಯೂಕ್ಲಿಯರ್ನ ಡೆವಲಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಓಕೆ, ಫೈನ್. ಆಂಫೆಕ್ಸ್ 21ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಾರತೀಯ ನೌಕಾಪಡೆ, ಸೇನೆ ಮತ್ತು ವಾಯುಪಡೆಯ ಜಂಟಿ ಉಭಯಚರ ವ್ಯಾಯಾಮವಾಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಕ್ಷಣೆಯ ಗುರಿಯನ್ನು ಹೊಂದಿರುವ ಕವಚ್ ವ್ಯಾಯಾಮ ಆಂಫೆಕ್ಸ್ 21ರ ಭಾಗವಾಗಿದೆ. ಇದು ಯಾವುದು ಸರಿ? ಇಲ್ಲಿ 2 ಆಪ್ಷನ್ ಕೂಡ ಸರಿ ಸ್ನೇಹಿತರೆ, ಬೋತ್ 1 and 2 ಸರಿ. ಹೌದು, ಈ ಆಂಫೆಕ್ಸ್ ಅಂತಕ್ಕಂಥದ್ದು ಈ ಕವಚ್ ಅಂತ ಲಾಸ್ಟ್ ನಾನು ಒಂದು ವೀಕ್ದು ಏನು ಕರೆಂಟ್ ಅಫೇರ್ ಅಪ್ಲೋಡ್ ಮಾಡಿದೆ, ವೀಕೆಂಡ್ ಕರೆಂಟ್ ಅಫೇರು, ಅದರಲ್ಲೂ ಕೂಡ ಆಯಿತು ಕವಚ್. ಇದು ಈ ಆಂಫೆಕ್ಸ್ 21ರ ಒಂದು ಭಾಗ. ಹೌದು, ಇದು ಭಾರತೀಯ ಸೇನಾ ಮತ್ತು ನೌಕಾ ಮತ್ತು ವಾಯುಪಡೆಯ ಜಂಟಿ ಉಭಯಚರ ವ್ಯಾಯಾಮವಾಗಿದೆ. ಉಭಯಚರ ಅಂದರೆ ಹೇಳಿ, ಇದು ಲ್ಯಾಂಡ್ ಆ್ಯಂಡ್ ವಾಟರ್. ಓಕೆ, ಆ ಒಂದು ಸ್ಥಾನದಲ್ಲಿ ಇಲ್ಲಿ ನೋಡಿ. ಸೊ ಆ ಒಂದು ಸ್ಥಾನದಲ್ಲಿ ಒಂದು ಜಂಟಿ ವ್ಯಾಯಾಮ, ಜಾಯಿಂಟ್ ಎಕ್ಸರ್ಸೈಸ್ ಆಗಿದೆ. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ. ನ್ಯಾಷನಲ್ ಕಂಪ್ನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಬಗ್ಗೆ ಮಾತಾಡ್ತಾ ಇದೆ ಈ ಕ್ವಶನ್. ಅಂಗೀಕರಿಸಿದ ದೇಶಗಳ ವಿರುದ್ಧ ಮೇಲ್ಮನವಿಗಳನ್ನು ಆಲಿಸಲು ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿಯನ್ನು ರಚಿಸಲಾಯಿತು. ಎಸ್, ನ್ಯಾಷನಲ್ ಕಂಪನಿ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಕರಿತೀವಿ. ಸರ್, ಎಕಾನಮಿ ಪರ್ಸ್ಪೆಕ್ಟಿವ್ ಇಂದ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತದೆ. ಎಕಾನಮಿ, ಅರ್ಥಶಾಸ್ತ್ರದಲ್ಲಿ ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ಸ್. ಓಕೆ, ಯಾವುದಕ್ಕೆ ನಾವು ಮೇಲ್ಮನವಿ ಕಂಪನಿಗಳ ಕಾನೂನು, ಈ ಕಂಪನಿ ಮೇಲೆ ಆಧಾರ ಒಂದು ಕಾನೂನು ಜಾರಿಗೆ ಆಯಿತು, ಒಂದು ತೀರ್ಪು ಬಂತು ಅಂತ ಇಟ್ಕೊಳ್ಳಿ. ಯಾರು ತೀರ್ಪು ಮಾಡ್ತಾರೆ? ನಮ್ಮ ಒಂದು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಪ್ರಕಾರ ದಿವಾಳಿತನ ಆದಾಗ ಆ ಒಂದು ತೀರ್ಪು ಬರೋದಾಗಿರಲಿ, ಮತ್ತು ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಅಂತ ಏನು ಕರಿತೀವಿ ಅದ್ರ ತೀರ್ಪಾಗಿರಲಿ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತ ಸ್ಪರ್ಧಾ ಆಯೋಗದಾಗಲಿ, ಈ ತೀರ್ಪುಗಳನ್ನು ಇಲ್ಲಿ ಮೇಲ್ಮನವಿ ಸಲ್ಲಿಸ್ಬೋದು ಅಂತ ಇಲ್ಲಿ ಹೇಳಿದೆ. ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು ಎಲ್ಲ ಡಿಸ್ಕಸ್ ಮಾಡ್ತೀನಿ ಡೀಟೇಲ್ ಆಗಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಕರೆಕ್ಟ್ ಆನ್ಸರು 3 ಕರೆಕ್ಟು ಸರ್. ಫಸ್ಟು ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಅಂತಿದೆ. ಇದೇನು ಅಂತಂದರೆ, ಈಗ ಒಂದು ಕಂಪನಿಲಿ ಏನಾದರೂ ಪ್ರಾಬ್ಲಮ್ ಆಯಿತು, ದುಡ್ಡು ಏನೋ ಒಂದು ಗೋಲ್ಮಾಲ್ ಆಯಿತು, ಸೊ ಅದನ್ನು ನಾವು ಕೋರ್ಟ್ಗೆ ಹೋಗಬೇಕಾಗಿಲ್ಲ. ಅದಕ್ಕೆ ನಾವು ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಅಂತ ಒಂದು ಮಂಡಳಿ ಇದೆ. ಇದೇನು ಮಾಡುತ್ತೆ, ಕೈಗೆತ್ಕೊಳ್ಳುತ್ತೆ, ಅಥವಾ ಆ ಕಂಪ್ನಿಯವರು ಬೇಕಾದ್ರೆ ವಾಲಂಟಿಯರ್ ಆಗಿ ಇಲ್ಲಿಗೆ ಹೋಗ್ಬೋದು, ಇವರು ವಿಚಾರಣೆ ನಡೆಸುತ್ತೆ, ಎಲ್ಲನೂ ತೊಗೊಂಡು ಏನು ಮಾಡುತ್ತೆ ನೋಡಿ. ಇದರಿಂದ ಏನಾಗುತ್ತೆ ಅಂದರೆ ಬೇಗ ಇಶ್ಯೂ ಸಾಲ್ವ್ ಆಗುತ್ತೆ. ಯಾಕಂದರೆ ಒಂದು ಕಂಪ್ನಿ ದಿವಾಳಿ ಆಗಿದೆ, ಒಂದು ಕಂಪ್ನಿ ಲಾಸ್ ಆಗಿದೆ, ಒಂದು ಕಂಪ್ನಿ ಭ್ರಷ್ಟಾಚಾರ ಆಗಿದೆ ಅಂದಾಗ ನಾವು ಕೋರ್ಟ್ಗೆ ಹೋದರೆ ತುಂಬ ಕಾಯಬೇಕಾಗುತ್ತೆ, ಮತ್ತು ಅಲ್ಲಿರ್ತಕ್ಕಂಥ ಅಸೆಟ್ಸ್ ಬ್ಲಾಕ್ ಆಗುತ್ತೆ, ಜನರ ಒಂದು ಸ್ಯಾಲ್ರಿ ಆಗಿರ್ಬೋದು, ಎಂಪ್ಲಾಯ್ಮೆಂಟಿಗೆ ತೊಂದರೆ ಆಗುತ್ತೆ, ಮತ್ತು ಎಕಾನಮಿಲಿ ತೊಂದರೆ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ ನಾವು, ಈ ಒಂದು ಸಂಸ್ಥೆಗಳನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ಈಗ ನೋಡಿ, ಇನ್ಸಾಲ್ವೆನ್ಸಿ ಮತ್ತು ಪ್ರಾಕ್ಟಿಸಿಟಿ ಕೋಡ್ ಅಂತ ಕರಿತೀವಿ. ಬ್ಯಾಂಕ್ರಪ್ಟೆನ್ಸಿ ಕೋಡ್ ಅಂತಂದ್ರೆ ಏನು? ಇದು ಯೂಶಲಿ ಬ್ಯಾಂಕಲ್ಲಿ ಸಾಲ ತೊಗೊಂಡಿರ್ತಾರೆ, ಅದಕ್ಕೆ ದಿವಾಳಿತನ ಆಗ್ಬಿಟ್ಟಿರುತ್ತೆ ಕಂಪ್ನಿ, ಅದು ಲಾಸ್ ಆಗಿರುತ್ತೆ, ದುಡ್ಡು ಕಟ್ಟಿರಲ್ಲ. ಆವಾಗ ಈ ಒಂದು ಮುಖಾಂತರ ಏನು ಮಾಡ್ಬೋದು, ಆ ಒಂದು ಕಂಪ್ನಿಲಿ ಏನು ಮಾಡ್ಬೋದು, ಅವರ ಅಸೆಟ್ಸ್ಗಳನ್ನ ಮಾರೋದಾಗಿರೋದು, ಅಥವಾ ಇನ್ನೂ ಒಂದಷ್ಟು ದುಡ್ಡು ಕೊಟ್ಟು ಆ ಕಂಪ್ನೀಸ್ಗಳಿಗೆ ಅದು ಮುಂದೆ ಬರೋಕ್ಕಾಗುತ್ತೆ ಅಂತ ನೋಡೋದು. ಆಗಲ್ಲ ಅಂದರೆ ಅವರ ಅಸೆಟ್ಸ್ಗಳನ್ನ ಮಾರಿ ಎಂಪ್ಲಾಯಿ ಆಗಿರ್ಬೋದು ಸಾಲಗಳನ್ನ ತೀರಿಸಿ, ಎಂಪ್ಲಾಯಿಗೆ ಸ್ಯಾಲ್ರಿ ಎಲ್ಲ ಕೊಟ್ಟು ಸಾಲಗಳನ್ನ ತೀರಿಸಿ ಅದನ್ನ ಇಟ್ಕೊಳ್ಳೋದು. ಸೊ ಈ ರೀತಿ ಮಾಡ್ತಕ್ಕಂಥದ್ದು ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಅದೇ ರೀತಿ. ಸೊ ಇಲ್ಲಿ ಏನು ತೀರ್ಪು ಬರುತ್ತೆ, ಈ ತೀರ್ಪಿಗೆ ಕಂಪ್ನಿಗಳಾಗಿರಲಿ ಅಥವಾ ಆ ಒಂದು ಸಂಸ್ಥೆಗಳಾಗಿರಲಿ ಬದ್ಧವಾಗಿರ್ಬೇಕಂತೇನಿಲ್ಲ. ಈಗ ನಾವು ಹೆಂಗೆ ಹೈಕೋರ್ಟಲ್ಲಿ ತೀರ್ಪು ಬರುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಅದೇ ರೀತಿ ಇಲ್ಲಿ ತೀರ್ಪು ಬರೋದನ್ನ ನಾವು ನ್ಯಾಷನಲ್ ಕಂಪನಿ ಮೇಲ್ಮನವಿ ನ್ಯಾಯಮಂಡಳಿ ಅಂತ ಏನು ಕರಿತೀವಿ, ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿ ಅಂತ
ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಏನು ಕರಿತೀವಿ, ಇಲ್ಲಿಗೆ ಮೇಲ್ಮನವಿ ಸಲ್ಲಿಸ್ಬೋದು. ಸೊ ಇಲ್ಲಿ ಆ ತೀರ್ಪು ಎತ್ತಿಡಿದ್ರೆ ಅಥವಾ ಈ ತೀರ್ಪನ್ನು ಚೇಂಜ್ ಮಾಡಿದ್ರೆ ಫೈನ್, ಅದು ನಿಮ್ಗೆ ಒಪ್ಪಿಗೆ ಆಗಿಲ್ಲ ಅಂದರೆ ಇಲ್ಲಿಂದ ನೆಕ್ಸ್ಟ್ ಎಲ್ಗೆ ಹೋಗ್ಬೋದು, ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ದಿಸ್ ಇಸ್ ದ ಪ್ರೊಸೀಜರ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್. ನಿಮಗೆ ಎಕಾನಮಿ ಪರ್ಸ್ಪೆಕ್ಟಿವ್ ಅಂತ ಕೇಳ್ತಾನೆ, ಆಡಳಿತ, ಓಕೆ, ಆಡಳಿತ ಪರ್ಸ್ಪೆಕ್ಟಿವ್ ಅಂತ ಕೇಳ್ತಾನೆ, KS ಮೇನ್ಸ್ ಆಗಿರ್ಬೋದು, IAS ಮೇನ್ಸ್ ಆಗಿರ್ಬೋದು, IAS ಪ್ರಿಲಿಮ್ಸ್ ಆಗಿರ್ಬೋದು, KS ಪ್ರಿಲಿಮ್ಸ್ ಆಗಿರ್ಬೋದು, ಇವೆಲ್ಲದಕ್ಕೂ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು. ಓಕೆ, ಅದರ ಡೀಟೇಲ್ ಇಲ್ಲಿ ಕೊಟ್ಟಿದ್ದೀವಿ, ಇಲ್ಲೂ ಕೂಡ ನೋಡ್ಬೋದು. ಇದು ನ್ಯೂಸಲ್ಲಿ ಯಾಕಿತ್ತು ಅಂದರೆ, ಈಗ ನ್ಯಾಷನಲ್ ಕಂಪನಿ ಅಪಲೇಟ್ ಲಾ ಟ್ರಿಬ್ಯುನಲ್ ಏನಿದೆ, ಇದ್ರದ್ದು ಬೆಂಚಸ್ಗಳು ಅಂದರೆ ಬ್ರಾಂಚಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಒಟ್ಟು 5 ಬ್ರಾಂಚ್ಗಳು ಕೋರ್ಟ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. 5 ಕೋರ್ಟ್ಸ್. ಇದು ಒಂದು ರೀತಿ ನಮಗೆ ಈ ಫಸ್ಟ್ ಡಿವಿಷನ್ ಕೋರ್ಟ್ ಏನಿರುತ್ತೆ ಆ ಒಂದು ಸ್ಥಾನಮಾನ ಕೊಟ್ಟಿರ್ತಾರೆ ಇದಕ್ಕೆ. ಈಗ ಚೆನ್ನೈಲಿ ಆ ಒಂದು ಕೋರ್ಟ್ ಎಸ್ಟಾಬ್ಲಿಷ್ ಆಗಿದೆ. ಆ ಚೆನ್ನೈಲಿ ಇರೋ ಜುರಿಡಿಕ್ಷನ್ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಇವೆಲ್ಲ ಬರ್ತವೆ. ಅಂದರೆ ಇಲ್ಲಿ ನಿಮ್ಗೆ ಎಕ್ಸಾಮ್ ಇದನ್ನು ಕೇಳಲ್ಲ, ನಿಮಗೆ NCLAT ಅಂದ್ರೆ ಏನು, ಇದರಿಂದ ಮೇಲ್ಮನವಿ ತಗೊಳುತ್ತೆ. ಈಗ ಇಲ್ಲಿ ಬಂದಿರತಕ್ಕಂಥ ತೀರ್ಪನ್ನ ಪುನಃ ಮೇಲ್ಮನವಿಗೆ ಹೋಗ್ಬೋದಾ, ಇಂಥ ಕ್ವಶನ್ಸ್ಗಳು ನಿಮಗೆ ಬರ್ತಾ ಹೋಗ್ತಾರೆ. ಓಕೆ, ಮತ್ತೆ ನಿಮ್ಗೆ ಕೇಳ್ತಾನೆ ಇದು ನೆಸೆಸಿಟಿ ಏನು ಅಂತ. ಈ ನೆಸೆಸಿಟಿ ಏನಕ್ಕೆ ನಮ್ಮ ಈಗಿನ ಪರಿಸ್ಥಿತಿಲಿ ಕೋರ್ಟ್ಗೆ ಬರ್ಡನ್ ಆಗೋದನ್ನ ತಡೀಬೋದು ಅಲ್ವಾ. ಇವೆಲ್ಲ ನೀವು ಈ ಒಂದು ಇದರಲ್ಲಿ ತಿಳ್ಕೊತಾ ಹೋಗ್ಬೋದು. ಫೈನ್, ನೆಕ್ಸ್ಟ್ ಹೋಗೋಣ ಬನ್ನಿ. ಮೌಲ್ವಿ ಅಹಮದುಲ್ಲಾ ಶಾಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ವೆರಿ ಇಂಪಾರ್ಟೆಂಟ್ ಸರ್, ನ್ಯೂಸಲ್ಲಿ ಇತ್ತಿದ್ದು ಕೂಡ. ಅವರು 1857ರ ಮಹಾದಂಗೆಯಲ್ಲಿ ಭಾಗವಹಿಸಿದ ಹರ್ದಾಲ್ ಸಿಂಗ್ ಅವರ ಆಪ್ತರಾಗಿದ್ದರು. ಎರಡನೇ ಆಪ್ಷನ್, ಅವರು ಬ್ರಿಟಿಷ್ ಪಡೆಗಳ ವಿರುದ್ಧ ಅವಧ್ ಪ್ರದೇಶದಾದ್ಯಂತ ಅನೇಕ ದಂಗೆಗಳನ್ನು ಪ್ರಚೋದಿಸಿದರು. ಯಾವುದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಸರ್? ಇಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ 2 ಕರೆಕ್ಟು, 1 ತಪ್ಪಾಗುತ್ತೆ. ಯಾಕಂದರೆ ಇವರು ಹರ್ದಯಾಲ್ ಸಿಂಗ್ ಹತ್ರ ಜೊತೆ ಆಪ್ತರಾಗಿರಲಿಲ್ಲ. ಇವರು ಯಾರಿಗೆ ಆಪ್ತರಾಗಿದ್ರು ಅಂತ ಫಸ್ಟ್ ಹೇಳ್ತೀನಿ. ಅಂದರೆ ಇವರು 1857ರ ಒಂದು ದಂಗೆಯಲ್ಲಿ ಭಾಗವಹಿಸಿದ್ರು. ಓಕೆ, ಆ ಟೈಮಲ್ಲಿ ಇವರು ಈ ವಾಸ್ ಏನೋ ಲೈಕ್ ನಾನಾ ಸಾಹೇಬ್ ಕಾನ್ಪುರ್ ಅವರು ಕುನ್ವರ್ ಸಿಂಗ್ ಅವ್ರ ಜೊತೆ ಸೇರಿ, ಅವರು ಕೂಡ ಈ ಅಹಮದುಲ್ಲಾ ಶಾ ಜೊತೆ ಸೇರಿ ಈ ದಂಗೆಯಲ್ಲಿ ಭಾಗವಹಿಸಿದ್ರು. ನಮ್ಮ ಒಂದು ಪ್ರಥಮ ಸ್ವತಂತ್ರ ಚಳವಳಿ ಅಂತ ಏನು ಕರಿತೀವಿ ಈ ದಂಗೆಯಲ್ಲಿ. ಯಾಕಿದ್ ನ್ಯೂಸಲ್ಲಿ ಇತ್ತು ಸರ್? ಇವಾಗ ಅಯೋಧ್ಯದಲ್ಲಿ ನಾವು ಮಸೀದಿನೂ ಮಾಡ್ತಾ ಇದ್ದೀವಿ, ಒಂದು ಕಡೆ ಸೈಡು, ಒಂದು ಕಡೆ ನಾವು ರಾಮ ಮಂದಿರ ಮಾಡ್ತಾ ಇದ್ದೀವಿ. ಸೊ ಈ ಮಸೀದಿಗೆ ಈ ಒಂದು ಅಹಮದುಲ್ಲಾ ಶಾ ಅವ್ರಿಗೆ ಡೆಡಿಕೇಟ್ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ತಗೊಂಡಿದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತ್ತು ಅಲ್ಲಿ ಮಸೀದಿ ಕೂಡ ಆಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಈ ಅಹಮದುಲ್ಲಾ ಶಾ ಅಂತಕ್ಕಂಥವ್ರು ಬ್ರಿಟಿಷರ ವಿರುದ್ಧ ಹೋರಾಡಿದ ಒಬ್ಬ ಒಂದೇ ಮುಸ್ಲಿಂ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಒಬ್ಬ ಪ್ರಜೆ ಆಗಿದ್ರು. ನೋಡಿ, ವೈಲ್ ಬೀಯಿಂಗ್ ಎ ಪ್ರಾಕ್ಟಿಸಿಂಗ್ ಮುಸ್ಲಿಂ, ಈ ವಾಸ್ ಆಲ್ಸೋ ಎಪಿಟೋಮ್ ಆಫ್ ರಿಲಿಜಿಯಸ್ ಯುನಿಟಿ. ಅಂದರೆ ಮುಸ್ಲಿಮರು ಆಗಿದ್ರು ಕೂಡ, ಅವರು ಇಸ್ಲಾಂ ಧರ್ಮಕ್ಕಾಗಿದ್ರು ಕೂಡ, ಬಟ್ ಈ ವಾಸ್ ಥಿಂಕಿಂಗ್ ಲೈಕ್ ನಾವು ಎಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಮನೋಭಾವ ಇವರಲ್ಲಿತ್ತು. ಅದರಿಂದ ಇವರನ್ನ ಇದು ಫ್ರೀಡಮ್ ಫೈಟರ್ ಅಡಿ ಕೂಡ ಇವ್ರನ್ನ ನಾವು ಗುರುತಿಸ್ತೀವಿ. ಸೊ ಅದರಿಂದ ಈ ಒಂದು ಮಸ್ಜಿದ್ ಏನು ಬಿಲ್ಡ್ ಮಾಡಬೇಕು, ಬಾಬ್ರಿ ಮಸ್ಜಿದ್ ಮಾಡಬೇಕು ಅಂತ ಏನು ಅನ್ಕೋತಾ ಇದ್ದೀವಿ ಅಯೋಧ್ಯ ಡಿಸ್ಟಿಕಲ್ಲಿ, ಅಲ್ಲಿ ಇವರ ಹೆಸರನ್ನ ಇಡಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇದು ಕೂಡ ನ್ಯೂಸ್ಲಿತ್ತು. ಸೊ ಇವ್ರ ಬಗ್ಗೆ ಕೂಡ ಎಕ್ಸಾಮಲ್ಲಿ ನಿಮಗೆ ಇತಿಹಾಸದ ಅಡಿಯಲ್ಲಿ ಕೇಳ್ತಕ್ಕಂಥದ್ದಿದೆ. ಸೊ ಇಲ್ಲಿ ಒಂದಷ್ಟು ಡೀಟೇಲ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲೂ ಕೂಡ ನೀವು ಮಾಡ್ಬೋದು. ಹಿ ವಾಸ್ ಅವಾದ್ ಲೈಟ್ ಹೌಸ್ ಆಫ್ ರೆಬಲಿಯನ್ ಡ್ಯೂರಿಂಗ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಗೇನ್ಸ್ಟ್ ಬ್ರಿಟಿಷ್ ಇನ್ 1857. ಓಕೆ, ಅವ್ರನ್ನ ಅವಾದ್ ಲೈಟ್ ಹೌಸ್ ಆಫ್ ರೆಬಲಿಯನ್ ಅಂತ ಕೂಡ ಕರಿತೀವಿ. ಹಿ ಹ್ಯಾಡ್ ಟರ್ನ್ಡ್ ಅಯೋಧ್ಯ ಇಂಟು crucible of armed resistance against the British and triggered mutinies across the Awadh region. ಅವಾದ್ ರೀಜನ್ನಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಅಂತಕ್ಕಂಥದ್ರಲ್ಲಿ ಇವರು ಪ್ರಮುಖರು. ಓಕೆ, ಫೈನ್. ಇದ್ರದ್ದು PDF ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ ಸ್ನೇಹಿತರೆ, ಡೋಂಟ್ ವರಿ. ನೆಕ್ಸ್ಟ್ ಬನ್ನಿ, ಭಾರತ್ ಪರ್ವ ದೆಹಲಿಯಲ್ಲಿ ನಡೆಯುವ ವಾರ್ಷಿಕ ಕಾರ್ಯಕ್ರಮವನ್ನು ಯಾವ ಸಚಿವಾಲಯದಿಂದ ಆಯೋಜಿಸಲಾಗಿದೆ? ವಾಟ್ ಈಸ್ ಭಾರತ್ ಪರ್ವ? ಓಕೆ, ದ ರೈಟ್ ಆನ್ಸರ್ ಫಸ್ಟ್ ನೋಡ್ಬೋಣ. ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯ, ರಕ್ಷಣಾ ಸಚಿವಾಲಯ, ವಿದೇಶಾಂಗ ಸಚಿವಾಲಯ, ಪ್ರವಾಸೋದ್ಯಮ ಸಚಿವಾಲಯ. ಯಾವುದು ಕರೆಕ್ಟ್ ಆನ್ಸರ್? ದ ರೈಟ್ ಆನ್ಸರ್ ಪ್ರವಾಸೋದ್ಯಮ ಸಚಿವಾಲಯ. ಹೌದು ಸರ್, ಭಾರತ್ ಪರ್ವ 26-30 ನಡೆಯುತ್ತೆ. ಯೂಶಲಿ ನಮ್ಮ ಒಂದು ರಿಪಬ್ಲಿಕ್ ಡೇ ದಿನ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿ ನಮ್ಮ ಟ್ಯಾಬ್ಲೋಗಳ ಬಗ್ಗೆ ಇದೊಂದಿಷ್ಟು ಇನ್ಫಾರ್ಮೇಷನ್ ಕೊಡುತ್ತೆ. ರಿಪಬ್ಲಿಕ್ ಡೇ ಪ್ಯಾರಡಲ್ ಟ್ಯಾಬ್ಲೋಸ್ ಏನಿರುತ್ತೆ, ಅದು ಪರ್ಫಾರ್ಮೆನ್ಸು, ಆರ್ಮ್ಡ್ ಫೋರ್ಸ್ ಬ್ಯಾಂಡ್ಸ್ ಬಗ್ಗೆ, ಥೀಮ್ಸ್ ಬಗ್ಗೆ, ಓಕೆ, ಸೆಂಟ್ರಲ್ ಮಿನಿಸ್ಟ್ರಿ ಕಲ್ಚರ್ ಪರ್ಫಾರ್ಮೆನ್ಸ್ ಡಿಫ್ರೆಂಟ್ ರೀಜನ್ ಹೈಲೈಟ್ಸ್ ಮಾಡುತ್ತೆ ಇದು. ಜೊತೆಗೆ ನಮ್ಮ ದೇಶದ ಇಂಡಿಯನ್ಸ್ ಟು ವಿಸಿಟ್ ಡಿಫ್ರೆಂಟ್ ಟೂರಿಸ್ಟ್ ಪ್ಲೇಸ್ ಇನ್ ಇಂಡಿಯಾ ಆ್ಯಂಡ್ ಟು ಇನ್ಕ್ಯುಲೇಟ್ ದ ಸ್ಪಿರಿಟ್ ಆಫ್ ದೇಕೋ ಅಪ್ನಾ ದೇಶ. ಅಂದರೆ ಇದು ಎಂಕರೇಜ್ ಮಾಡುತ್ತೆ ಭಾರತ್ ಪರ್ವ ಅಂತಕ್ಕಂಥದ್ದು ಪ್ರೋಗ್ರಾಮು. ಸೊ ಇಲ್ಲಿ ನಮ್ಮ ದೇಶ ಎಲ್ಲೆಲ್ಲಿ ಸುತ್ತಬೋದು, ಏನೇನು ಇನ್ಫಾರ್ಮೇಷನ್ ಇದೆ ಅಂತಕ್ಕಂಥದ್ದು ಹೈಲೈಟ್ಸ್ ಮಾಡಿ ತೋರಿಸುತ್ತೆ. ಮತ್ತು ಈ ಪ್ಯಾರಡಲ್ ಏನೇನು ನಡೀತಾ ಇರುತ್ತೆ ಅದ್ರ ಬಗ್ಗೆ ಕೂಡ ಹೈಲೈಟ್ ಮಾಡಿ ತೋರಿಸುತ್ತೆ. ಇದನ್ನ ಭಾರತ್ ಪರ್ವ ಅಂತ ಕರಿತೀವಿ. ಇದು ನ್ಯೂ ಡೆಲ್ಲಿಲಿ ಆಗ್ತಕ್ಕಂಥದ್ದು. ಪ್ರತಿ ವರ್ಷ ಕೂಡ 26-31 ಜನವರಿ ತನಕ ನಡೀತಕ್ಕಂಥದ್ದು. ಫೈನ್, ನೆಕ್ಸ್ಟ್ ಬನ್ನಿ. ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಅಂದರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ಎಕನಾಮಿಕ್, ಅಗೇನ್ ಅರ್ಥಶಾಸ್ತ್ರದಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ವಾಟ್ ಈಸ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂದ್ರೆ ಏನು? ಫಸ್ಟ್ ಇದನ್ನು ಅರ್ಥ ಮಾಡಿಸ್ಕೊಡ್ತೀನಿ ನಿಮಗೆ. ಫಸ್ಟ್ ಆಪ್ಷನ್ ನೋಡ್ಬೋಣ.
LLPಯಲ್ಲಿ ಪ್ರತಿಯೊಬ್ಬ ಪಾಲುದಾರನು ಇನ್ನೊಬ್ಬ ಪಾಲುದಾರನ ದುಷ್ಕೃತ್ಯ ಅಥವಾ ನಿರ್ಲಕ್ಷ್ಯಕ್ಕೆ ಜವಾಬ್ದಾರನಾಗಿರುವುದಿಲ್ಲ. ಎರಡನೇದು, ಕಂಪನಿ ರಿಜಿಸ್ಟರ್ LLP ಕಾಯ್ದೆ 2008ರ ಯಾವುದೇ ನಿಬಂಧನೆಗಳಿಗೆ ದಂಡ ವಿಧಿಸುವ ಅಧಿಕಾರವನ್ನು ಹೊಂದಿರುತ್ತದೆ. ಇಲ್ಲಿ ಸರಿಯಾದ ಆಯ್ಕೆ ಯಾವುದು? ಓಕೆ, ಫಸ್ಟ್ LLP ಬಗ್ಗೆ ಮಾತಾಡ್ತೀನಿ. ವಾಟ್ ಇಸ್ LLP ಅಂತ? ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಇಲ್ಲಿ ಆನ್ಸರ್ ಕೊಟ್ಬಿಟ್ಟಿದ್ದೀನಿ, ಎರಡು ಕರೆಕ್ಟು. ಇಲ್ಲಿ ಎರಡು ಕರೆಕ್ಟ್, ಇಲ್ಲಿ ನೋಡಿ, ಎರಡು ಆಪ್ಷನ್ ಕರೆಕ್ಟ್. ಇದು ಸರಿ. ಕಂಪನಿ ರಿಜಿಸ್ಟರ್ ಕಾಯ್ದೆ ಅಡಿ ನಿಬಂಧನೆಗಳಿಗೆ ದಂಡ ವಿಧಿಸುವ ಅಧಿಕಾರವನ್ನು ಹೊಂದಿರುತ್ತೆ. ಹೌದು. ವಾಟ್ ಇಸ್ LLP ಅಂದ್ರೆ, ಈಗ ಒಂದು ಸಂಸ್ಥೆ ಕಟ್ತೀರಾ, ಒಬ್ಬ ಎ ಅಂತಕ್ಕಂಥ ವ್ಯಕ್ತಿ, ಬಿ ಅಂತಕ್ಕಂಥ ವ್ಯಕ್ತಿ. ಈಗ ಇವನ್ಗೆ ಎರಡು ಬಂಡವಾಳ ಹಾಕಿ ಸಂಸ್ಥೆ ಕಟ್ಟಿರ್ತಾರೆ. ಇಲ್ಲಿ ಎ ಅಂತಕ್ಕಂಥವನು ಬರ್ತಕ್ಕಂಥ ಪ್ರಾಫಿಟ್ ಅಲ್ಲಿ ಅವನೇನು ಮಾಡ್ತಾನೆ, ದಿವಾಳಿತನ ಅಂದ್ರೆ ಅದನ್ನ ಬೇರೆ ಬೇರೆ ಕಾರಣಕ್ಕೆ ಉಪಯೋಗಿಸ್ಕೊತಾನೆ, ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾನೆ, ಮತ್ತೆ ಸಾಲ ಮಾಡ್ಕೊತಾನೆ, ಅವನ್ನ ಒಂದು ಇದಕ್ಕೆ ಮಾಡ್ತಾನೆ. ಆಗ ಏನಾಗುತ್ತೆ, ಈ ದಿವಾಳಿತನ ಆಗ್ತಾನೆ. ಆಗ ಇಲ್ಲಿ ಇನ್ವೆಸ್ಟ್ ಮಾಡಿರೋರು ಶೇರ್ಸ್ನ ಇವನ ಪಾಲು, ಇವನ್ ದಿವಾಳಿತನ ಮಾಡಿದ್ದಾನೆ, ಇವನು ಮಾಡಿದ್ದಾನೆ ಅಂದ ತಕ್ಷಣ ಕಂಪ್ನಿನ ಮುಚ್ಚಬೇಕಾದ ನೆಸಿಟಿ ಇಲ್ಲ. ಇಲ್ಲಿ ಆಕ್ಷನ್ ತಗೋಬಹುದು, ಆದ್ರೆ ಬಿ ಮೇಲೆ ಆಕ್ಷನ್ ತಗೊಳ್ಳೋ ನೆಸಿಟಿ ಇರಲ್ಲ, ಎ ಮೇಲೆ ಮಾತ್ರ ತಗೋಬಹುದು. ಅದನ್ನ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ಏನನ್ನ ವಶಪಡಿಸ್ಕೊಂಡು ಯಾಕಂದ್ರೆ ಇದರಿಂದ ಏನಾಗುತ್ತೆ ಗೊತ್ತಾ, ಬಿನ ಒಂದು ಪಾಲು ಹೋಗುತ್ತೆ, ಒಂದು ಎಕಾನಮಿಗೆ ಎಫೆಕ್ಟ್ ಆಗುತ್ತೆ, ಅಲ್ಲಿರ್ತಕ್ಕಂಥ ಎಂಪ್ಲಾಯಿಗೆ ಎಫೆಕ್ಟ್ ಆಗುತ್ತೆ, ಇದನ್ನು ತಗೊಂಡಿರ್ತಕ್ಕಂಥ ಶೇರ್ಸ್ ಜನರಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಕಾನೂನು ತಂದಿರ್ತಾರೆ ಪ್ರಕಾರ, ಎ ಟ್ರೆಡಿಷನಲ್ ಪಾರ್ಟ್ನರ್ಶಿಪ್ ಫರ್ಮ್ ಎವ್ರಿ ಪಾರ್ಟ್ನರ್ ಇಸ್ ಲಯಬಲ್ ಜಾಯಿಂಟ್ಲಿ ವಿತ್ ಆಲ್ ಅದರ್ ಪಾರ್ಟ್ನರ್ಸ್ ಅಂಡ್ ಆಲ್ಸೋ ಸಿವಿಯರ್ಲಿ ಫಾರ್ ಆಲ್ ಆಕ್ಟ್ಸ್ ಆಫ್ ದ ಫರ್ಮ್ ಡನ್ ವೈಲ್ ಹಿ ಇಸ್ ಎ ಪಾರ್ಟ್ನರ್. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಮಿಸ್ಕಂಡಕ್ಟ್ ಆಗಿದ್ರೆ ಇಂಡಿವಿಜುವಲ್ ಪಾರ್ಟ್ನರ್ ಶೀಲ್ಡೆಡ್ ಫ್ರಮ್ ಜಾಯಿಂಟ್ ಲಯಬಿಲಿಟಿ ಕ್ರಿಯೇಟೆಡ್ ಬೈ ಅನದರ್ ಪಾರ್ಟ್ನರ್ಸ್ ರಾಂಗ್ಫುಲ್ ಆಕ್ಟ್ ಆರ್ ಮಿಸ್ಕಂಡಕ್ಟ್. ಅಂದ್ರೆ ಈ ಒಂದು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆಕ್ಟ್ ಪ್ರಕಾರ 2008 ಪ್ರಕಾರ ಏನಾಗುತ್ತೆ, ಆ ಒಬ್ಬ ಪಾರ್ಟ್ನರ್ ನಾವು ಸಂರಕ್ಷಣೆ ಮಾಡ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಫೈನ್. ಇದು ನೆಕ್ಸ್ಟ್ ಕ್ವಶನ್ ಹೋಗೋಣ. ಅದರಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕು, ವಾಟ್ ಇಸ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತಕ್ಕಂಥದ್ದು. ಫೈನ್. ಈಗ ಏನು ಹೇಳ್ತಾ ಇದೆ ಅಂದ್ರೆ, ನ್ಯೂಸಲ್ಲಿ ಹಾಕಿತ್ತು ಅಂದ್ರೆ ಇದು 2008 ಆಗಿರ್ಬೋದು. ಆದರೆ ನ್ಯೂಸಲ್ಲಿ ಇದ್ದಿದ್ದ ಕಾರಣ ವಿಚ್ ಕರೆಂಟ್ಲಿ ನಾಟ್ ಅಲೌಡ್ ಟು ಇಶ್ಯೂ ಡೆಬಿಟ್ ಸೆಕ್ಯೂರಿಟಿ. ಅಂದರೆ ಡೆಟ್ ಸೆಕ್ಯೂರಿಟಿ ಅಂದರೆ ಸಾಲ ಪತ್ರಗಳನ್ನು, ಈಗೇನು ನಾವು ಬಾಂಡ್ಸ್ಗಳನ್ನ ರಿಲೀಸ್ ಮಾಡ್ತಾರೆ ಕಂಪ್ನಿಗಳಿಂದ, ಈ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಪಲ್ಲಿ ಆಗಿರ್ತಕ್ಕಂಥ ಕಂಪ್ನಿಗಳು, ಒಳಗೊಂಡಿರ್ತಕ್ಕಂಥ ಕಂಪ್ನಿಗಳು ಕೊಡೋಕ್ಕಾಗಲ್ಲ. ಆದರೆ ಇದನ್ನ ಚೇಂಜ್ ಮಾಡಿದೆ. ನಾವು ಅವರು ನಾನ್ ಕನ್ವರ್ಟಿಬಲ್ ಡೆಬೆಂಚರ್ನ ಮಾಡ್ಬೋದು. ನಾನ್ ಕನ್ವರ್ಟಿಬಲ್ ಡೆಬೆಂಚರ್ ಅಂದ್ರೇನು, ಇವರು ಸಾಲ ಪತ್ರಗಳನ್ನ ರೈಸ್ ಮಾಡ್ಬೋದು, ಬಟ್ ಅದನ್ನ ನಾವು ಮಾರ್ಕೆಟಲ್ಲಿ ಮಾರಾಟ ಮಾಡೋಕ್ಕಾಗಲ್ಲ. ಮೊದಲು ಬರ್ತಕ್ಕಂಥ ಕಂಪ್ನೀಸ್ದ ಶೇರ್ಸ್ನಲ್ಲಿರ್ತಕ್ಕಂಥ ಬಾಂಡ್ಸ್ಗಳನ್ನ ನಾವು ವಾಪಸ್ ಏನು ಮಾಡ್ಬೋದು, ಮಾರ್ಕೆಟಲ್ಲಿ ಮಾರಾಟ ಮಾಡ್ಬೋದಾಗಿತ್ತು. ಅದ್ರ ಒಳ್ಳೆ ಶೇರ್ಸ್ಗಳಿದ್ರೆ, ಒಳ್ಳೆ ಬೆಲೆ ಇದ್ರೆ ಮುಂದೆ ಜಾಸ್ತಿ ಆಗುತ್ತೆ ಅಂದರೆ ಈಗ ಮಾರಾಟ ಮಾಡ್ಕೊಳ್ಳೋಕೆ ತಗೊಳಕ್ ಬರ್ತಾರೆ. ಈ ಶೇರ್ಸ್ ಬಗ್ಗೆ ಗೊತ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಆದರೆ ಈಗೇನಾಗಿದೆ ಅಂದರೆ, ಇಂಥ ಕಂಪ್ನಿಗಳಿಗೆ ಇದನ್ನು ಮಾಡೋಕ್ಕೆ ಅವಕಾಶನೇ ಇರಲಿಲ್ಲ. ಆದರೆ ಈಗ ಅವಕಾಶ ಕೊಟ್ಟಿದೆ, ಅದನ್ನ ರೀಸೇಲ್ ಮಾಡೋಂಗಿಲ್ಲ, ಅಂದರೆ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ ಆಗಿ ಅದನ್ನ ಕೊಡಬೇಕಾಗತ್ತೆ ಅವರು. ಇದು ಇವಾಗಿನ ನ್ಯೂಸಲ್ಲಿ ಇದ್ದಿದ್ದು. ನೆಕ್ಸ್ಟ್ ಬನ್ನಿ, ಆಯುಷ್ಮಾನ್ CAPF ಯೋಜನೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಯೋಜನೆಯು ಸೇವೆ ಸಲ್ಲಿಸುತ್ತಿರುವ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಸಿಬ್ಬಂದಿ ಮತ್ತು CAPF ಅವಲಂಬಿತರಿಗೆ ಪ್ರಯೋಜನ ನೀಡುತ್ತದೆ. ಓಕೆ, ಇದು ಗೃಹ ಸಚಿವಾಲಯ ಮತ್ತು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಜಂಟಿ ಉಪಕ್ರಮವಾಗಿದೆ. ಯಾವುದು ಕರೆಕ್ಟ್ ಆನ್ಸರ್? ಆದರೆ ಇಲ್ಲಿ ಕೇಳಿರೋದು ಯಾವುದು ತಪ್ಪಾಗಿದೆ ಅಂತ ಕೇಳಿರೋದು, ಕರೆಕ್ಟ್ ಕೇಳಿಲ್ಲ, ತಪ್ಪಾಗಿದೆ ಅಂತ ಕೇಳಿದ್ರು. ಸೊ ಈ ಕೀವರ್ಡ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ತಪ್ಪಾಗಿರೋದು ಯಾವುದಂದ್ರೆ ಎರಡನೇದು. ಹೌದು ಸರ್, ಇದು ಗೃಹ ಸಚಿವಾಲಯದ ಕಾರ್ಯ, ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದಲ್ಲ. ಈ ಯೋಜನೆ ಇದೆಯಲ್ಲ, CAPF ಅಂದರೆ ನಮ್ಮ ಕಮಾಂಡ್ ಅಂಡ್ ಆರ್ಮ್ ಫೋರ್ಸ್ ಏನಿದೆ, ಓಕೆ, ನಮ್ಮ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, ಟೋಟಲ್ 8 ಏನು ಪೊಲೀಸ್ ಫೋರ್ಸ್ಗಳು ಇದೆ. ಸೊ ಈ 8 ಪೊಲೀಸ್ ಫೋರ್ಸ್ಗಳಿಗೂ ಕೂಡ ಮತ್ತು ಅವರ ಅವಲಂಬಿತರಿಗೂ ಕೂಡ ಏನಾಗಿದೆ, ಆಯುಷ್ಮಾನ್ CAPF ಸ್ಕೀಮ್ ಅಂತ ಅಮಿತ್ ಶಾ ಲಾಂಚ್ ಮಾಡಿದ್ದಾರೆ. ಅಂದರೆ ಗೃಹ ಸಚಿವಾಲಯದ ಅಡಿಯಿಂದ ಲಾಂಚ್ ಮಾಡಿದ್ದಾರೆ. ಅಂದರೆ ಇದೊಂದು ಆರೋಗ್ಯ ಒಂದು ಇನ್ಶೂರೆನ್ಸ್ ಸ್ಕೀಮು, ಅದು ಅವರೊಬ್ಬರಿಗೆಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇರ್ತಕ್ಕಂಥದ್ದು. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಆಗುತ್ತೆ. ಕೇಳ್ತಾನೆ ಎಕ್ಸಾಮಲ್ಲಿ, ಇದು ಹೋಮ್ ಅಫೇರ್ಸ್ ಆ್ಯಂಡ್ ನ್ಯಾಷನಲ್, ಇಟ್ ಇಸ್ ಜಾಯಿಂಟ್ಲಿ ಇನಿಷಿಯೇಟಿವ್ ಬೈ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆ್ಯಂಡ್ ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಹೌದು, ಕರೆಕ್ಟು. ಸೊ ಇಲ್ಲಿ ನಾನು ತಪ್ಪು ಹೇಳಿದೆ ನಿಮಗೆ, ಸಾರಿ. ಯಾವುದು ತಪ್ಪಾಗಿದೆ ಅನ್ನೋದಕ್ಕೆ ಡಿ. ಓಕೆ, ನೈದರ್ ಒನ್ ನಾಟ್ ಟು, ಅಂದರೆ ಎರಡು ಕೂಡ ಕರೆಕ್ಟು ಅಂತ ಅರ್ಥ. ಹೌದು, ಇದು ಗೃಹ ಸಚಿವಾಲಯ ಮತ್ತು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಏನಿದೆ, ಎರಡು ಜಂಟಿಯಾಗಿ ಮಾಡಿರ್ತಕ್ಕಂಥದ್ದು. ದಯವಿಟ್ಟು ಕ್ಷಮಿಸಿ, ಇದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಫೈನ್, ದ ರೈಟ್ ಆನ್ಸರ್ ಇಸ್ ಬೋತ್. ನೆಕ್ಸ್ಟ್ ಬನ್ನಿ, ಗಲಾತಿಯಾ ಬೇ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ? ವಾಟ್ ಇಸ್ ಗಲಾತಿಯಾ ಬೇ ವನ್ಯಜೀವಿ ಅಭಯಾರಣ್ಯ? ನ್ಯೂಸಲ್ಲಿ ಇದೆ ಸರ್. ಕೇಳ್ತಾನೆ ಇದು ಎಲ್ಲಿದೆ ಅಂತ ಸಿಂಪಲ್ ಆಗಿ ಕೇಳ್ತಾನೆ. ಯಾಕಿದೆ ಅಂತ ಡಿಸ್ಕಸ್ ಮಾಡ್ತೇನೆ. ಗುಜರಾತ್, ತಮಿಳುನಾಡು, ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್. ಸರ್ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಬರೋದು. ಎಸ್ಪೆಷಲಿ ಇದು ಗ್ರೇಟರ್ ನಿಕೋಬಾರ್ ದ್ವೀಪದಲ್ಲಿ ಇರ್ತಕ್ಕಂಥ, ಇಲ್ಲಿದೆ ನೋಡಿ, ನಿಕೋಬಾರ್ ದ್ವೀಪದಲ್ಲಿ ಇರ್ತಕ್ಕಂಥದ್ದು. ಅಂಡಮಾನ್ ಅಲ್ಲ, ಬಟ್ ಟೋಟಲ್ ಆಗಿ ಅಂಡಮಾನ್ ನಿಕೋಬಾರ್ ಅಂತ ಕರಿತೀವಿ.
ಏನಕ್ಕೆ ನ್ಯೂಸಲ್ಲಿತ್ತು? ಇದನ್ನ ಡಿನೋಟಿಫೈ ಮಾಡಿದ್ದಾರೆ ಸರ್, ಇದನ್ನ ಡಿನೋಟಿಫೈ ಮಾಡಿದ್ದಾರೆ. ಯಾಕೆ ಡಿನೋಟಿಫೈ ಮಾಡಿದ್ದಾರೆ? ಇದೊಂದೇ ಅಲ್ಲ, ಅಲ್ಲಿ ಕ್ಯಾಂಪೆಲ್ಲ ಬೇ ನ್ಯಾಷನಲ್ ಪಾರ್ಕ್ ಇಸ್ ಅನದರ್ ಪಾರ್ಕ್ ಆಫ್ ದ ಬಯೋಸ್ಫಿಯರ್ ರಿಸರ್ವ್. ಅಲ್ಲಿರ್ತಕ್ಕಂಥ ಬಯೋಸ್ಫಿಯರ್ ಇದು ಕೂಡ ಒಂದು. ಇಲ್ಲಿ ಏನಕ್ಕೆ ಡಿನೋಟಿಫೈ ಮಾಡಿದ್ದಾರೆ ಅಂದರೆ, ಶಿಪ್ಮೆಂಟ್ ಮಾಡೋಕ್ಕೋಸ್ಕರ ಅಲ್ಲೊಂದು ಪ್ರಾಜೆಕ್ಟ್ ಮಾಡಬೇಕು, ಇಂಟರ್ನ್ಯಾಷನಲ್ ಶಿಪ್ಮೆಂಟ್ ಪ್ರಾಜೆಕ್ಟ್. ಯಾಕೆ ಡಿನೋಟಿಫೈ ಮಾಡಬೇಕು? ಆ ಡಿನೋಟಿಫೈ ಮಾಡಿಲ್ಲ ಅಂದರೆ ಅಲ್ಲಿ ಯಾವುದೇ ರೀತಿಯಾದ ಒಂದು ನಾವು ಎಕನಾಮಿಕ್ ಆಕ್ಟಿವಿಟಿನ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಆ ಕಾರ್ಡನ್ನ ಡಿನೋಟಿಫೈ ಮಾಡಿದಾಗ ಏನಾಗುತ್ತೆ, ಅಲ್ಲೇನು ಮಾಡೋದು, ಎಕನಾಮಿಕ್ ಆಕ್ಟಿವಿಟಿಗಳನ್ನ ಮಾಡ್ಬೋದು. ಏನಕ್ಕೆ ಬೇಕು? ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಶಿಪ್ಮೆಂಟ್ ಯೂನಿಯನ್ ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ಏನಿದೆ ಡಿಪಾರ್ಟ್ಮೆಂಟು, ಇದಕ್ಕೆ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಸೆಂಚುರಿಗೆ ಸಲ್ಲಿಸಿದೆ. ಯಾಕೆಂದರೆ ಶಿಪ್ಮೆಂಟ್ ಪ್ರಾಜೆಕ್ಟ್ ಮಾಡಬೇಕು. ಇದರಿಂದ ನಮಗೆ ಅನುಕೂಲ ಆಗುತ್ತೆ. ಅಲ್ಲಿ ಓವರಾಲ್ ಬೇ ಆಫ್ ಬೆಂಗಾಲ್ ಮತ್ತು ನಮ್ಮ ಅಂಡಮಾನ್ ಸಿ ಹತ್ರ ಏನಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಸಲ್ಲಿಸಿದೆ. ಅದಕ್ಕೆ ಇದು ಇಂಪ್ಲಿಮೆಂಟೇಷನ್ಗೆ ಒಪ್ಪಿಗೆ ಕೊಟ್ಟಿದೆ. ಬಟ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಇಲ್ಲಿ ನೆಸ್ಟಿಂಗ್ ನಡೆಯುತ್ತೆ ಸರ್. ನೆಸ್ಟಿಂಗ್ ಅಂದ್ರೆ ಏನು? ನಮ್ಮ ಟರ್ಟಲ್ ಇದೆ, ಲೆದರ್ ಬ್ಯಾಕ್ ಟರ್ಟಲ್ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್ ಟರ್ಟಲ್. ಇದು ಈ ಲೆದರ್ ಬ್ಯಾಕ್ ಟರ್ಟಲ್ ಅಂತ ಏನು ಕರಿತೀವಿ, ಇದು ಒಂದು ರೀತಿ ಅದರ ಮೇಲ್ಗಡೆ ಏನಿರುತ್ತೆ ಗಟ್ಟಿಯಾದ ಕವಚ ಇರುತ್ತಲ್ಲ, ಅದಿರಲ್ಲ. ಇದು ಸ್ಮೂತ್ ಕವಚ ಇರುತ್ತೆ. ದಿಸ್ ಇಸ್ ದ ಓನ್ಲಿ ಏನೋ ಸ್ಪೀಸಿಸ್ ಈ ರೀತಿ ಟರ್ಟಲಲ್ಲಿ ಇರತಕ್ಕಂಥದ್ದು. ಇದು ನೆಸ್ಟಿಂಗ್ ಮಾಡುತ್ತೆ ಅಲ್ಲಿ ಬಂದು. ಅದಕ್ಕೆ ನೀವು ತೊಂದರೆ ಆಗದ ರೀತಿ ಕೈಗೊಳ್ಳಬೇಕು. ಮತ್ತು ಇಲ್ಲಿ ಗಲಾತಿಯಾ ರಿವರ್ ಆ್ಯಂಡ್ ಬೇ ಆಫ್ ಬೆಂಗಾಲು ಎರಡೂ ಕೂಡ ಕನೆಕ್ಟಿವಿಟಿ ಇದೆ ಆ ಒಂದು ಜಾಗದಲ್ಲಿ. ಅದಕ್ಕೂ ನೀವು ಸಂರಕ್ಷಣೆ ಕೊಡಬೇಕು ಅಂತ ಹೇಳಿದೆ. ಲೆದರ್ ಬ್ಯಾಕ್ ಟರ್ಟಲ್ ಬಗ್ಗೆ ಹೇಳೋದಾದರೆ, ಅದು ಓನ್ಲಿ ಸ್ಪೀಸಿಸ್ ವಿತೌಟ್ ಸ್ಕೇಲ್ಸ್ ಆ್ಯಂಡ್ ಹಾರ್ಡ್ ಶೆಲ್. ಅದಕ್ಕೆ ಹಾರ್ಡ್ ಶೆಲ್ ಇಲ್ಲ, ಸ್ಕೇಲ್ಸ್ ಇಲ್ಲ. ಅಂದರೆ ಮೇಲ್ಗಡೆ ನಾವು ಏನು ಗಟ್ಟಿಯಾಗ ಆಮೆಗಳು ಮತ್ತು ಈ ಒಂದು ಇದ್ರಗಳ ಮೇಲ್ಗಡೆ ಗಟ್ಟಿ ಇದು ನೋಡ್ತೀವಲ್ಲ, ಆ ರೀತಿ ಕವಚ ಇಲ್ಲ ಇದರಲ್ಲಿ. ಓಕೆ. ಮತ್ತು ಇದು IUCN ಅಲ್ಲಿ ವಲ್ನರಬಲ್ ಲಿಸ್ಟಲ್ಲಿದೆ. ಕೇಳ್ತಾನೆ ಎಕ್ಸಾಮಲ್ಲಿ, IUCN ಅಲ್ಲಿ ಈ ಲೆದರ್ ಬ್ಯಾಕ್ ಟರ್ಟಲ್ ಅಂತಕ್ಕಂಥ ಒಂದು ಪ್ರಾಣಿ ಒಂದು ವಲ್ನರಬಲ್, ಓಕೆ, ಆ ಒಂದು ಅಡಿಯಲ್ಲಿ ಬರ್ತಕ್ಕಂಥದ್ದು. ಯಾಕಂದರೆ ಇದು ಅಲ್ಲಿ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಓಷನ್ನ ದಾಟ್ಕೊಂಡು ಬಂದು ಇಲ್ಲಿ ನಮಗೆ ನೆಸ್ಟಿಂಗ್ ಮಾಡುತ್ತೆ. ಓಕೆ. ಅಂದರೆ ಅದರ ಒಂದು ಸಂತಾನೋತ್ಪತ್ತಿ ಮಾಡ್ತಕ್ಕಂಥದ್ದು. ಹೇಗೆ ನಮ್ಮ ಒರಿಸ್ಸಾ ಕೋಸ್ಟಲ್ಲಿ ಕೂಡ ನಮ್ಮ ಟರ್ಟಲ್ಗಳು ಬಂದು ಹೆಂಗೆ ಮಾಡ್ತೇವೆ, ಅದೇ ರೀತಿ ಲೆದರ್ ಬ್ಯಾಕ್ ಅನ್ನೋ ಟರ್ಟಲ್ ಅಂಡಮಾನ್ ನಿಕೋಬಾರ್ ಸಿ ಹತ್ರ ಬಂದು ನಮ್ಮ ಮಾಡ್ತಕ್ಕಂಥದ್ದು. ಅದಕ್ಕೆ ಇದು ನ್ಯೂಸಲ್ಲಿತ್ತು. ಫೈನ್, ನೆಕ್ಸ್ಟ್ ಬನ್ನಿ. ಹವಾಮಾನ ಅಪಾಯ ಸೂಚ್ಯಂಕ 2021ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಕೇಳಿರೋದು? ಸರಿ ಇಲ್ಲ, ತಪ್ಪು. ಇದು ಮಾರಣಾಂತಿಕತೆ ಮತ್ತು ಆಂತರಿಕ ನಷ್ಟಗಳ ದೃಷ್ಟಿಯಿಂದ ತೀವ್ರ ಹವಾಮಾನ ಘಟನೆಗಳ ಪ್ರಾಮಾಣೀಕೃತ ಪರಿಣಾಮವನ್ನು ವಿಶ್ಲೇಷಿಸುತ್ತದೆ. ಫೈನ್. ಇದನ್ನು ಯುನೈಟೆಡ್ ನೇಷನ್ಸ್ ಆಫೀಸ್ ಫಾರ್ ವಿಪತ್ತು ಅಂದರೆ ನಮ್ಮ ಡೇಂಜರ್ ಅಪಾಯ ಕಡಿತ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾ ಇದೆ. ಯಾವುದು ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು? ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಆಪ್ಷನ್ 2 ಆಗುತ್ತೆ. ಓಕೆ. ಯಾಕಂದರೆ ಇದು ಹವಾಮಾನ ಅಪಾಯ ಸೂಚ್ಯಂಕ ಅಂದರೆ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಅಂತ ಕರಿತೀವಿ. ಅದು ಜರ್ಮನಿ ಬೇಸ್ಡ್ ಒಂದು NGO ಜರ್ಮನ್ ವಾಚ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಮ್ಮ ಭಾರತ ತುಂಬ ಕಮ್ಮಿ ರ್ಯಾಂಕಲ್ಲಿದೆ. ಅಂದರೆ ಕಮ್ಮಿ ರ್ಯಾಂಕ್ ಅಂದರೆ ಎಫೆಕ್ಟಿವ್ ಜಾಸ್ತಿ, ಹವಾಮಾನ ವೈಪರೀತ್ಯ ಜಾಸ್ತಿ ನಮ್ಮ ಭಾರತದಲ್ಲಿ. ನೋಡಿ, ಇಂಡೆಕ್ಸ್ ಬೇಸ್ಡ್ ಆನ್ ದ ಡೇಟಾ ಫ್ರಮ್ ಮ್ಯೂನಿಚ್ ರೀಸ್ ನ್ಯಾಟ್ ಕ್ಯಾಸ್ಟ್ ಸರ್ವಿಸ್ ಅನ್ನೋ ಒಂದು ಇದ್ರ ಮೇಲೆ ಮಾಡಿರ್ತಾರೆ. 8 ಆಫ್ ದ 10 ಕಂಟ್ರೀಸ್ ಮೋಸ್ಟ್ ಅಫೆಕ್ಟೆಡ್ ಆರ್ ಕ್ವಾಂಟಿಫೈಡ್ ಇಂಪ್ಯಾಕ್ಟ್ ಆಫ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್. ಇವೆಲ್ಲ ಲೋ ಮತ್ತು ಲೋವರ್ ಮಿಡಲ್ ಇನ್ಕಮ್ ಇದೆ. 8 ರಾಷ್ಟ್ರಗಳು ಔಟ್ ಆಫ್ 10 ಅಲ್ಲಿ, ಅದರಲ್ಲಿ ಇಂಡಿಯಾ ಕೂಡ ಇದೆ. ಆದರೆ ಇಂಡಿಯಾ ಇಸ್ ಮಿಡಲ್ ಇನ್ಕಮ್ ಆಗಿರ್ಬೋದು. ಇಂಡಿಯಾ ರ್ಯಾಂಕ್ 7th ಅಮಾಂಗ್ ದ ಕಂಟ್ರೀಸ್. ಅಂದರೆ ಕ್ಲೈಮೇಟ್ ಚೇಂಜಸ್ಗೆ ಎಫೆಕ್ಟಿವ್ಗೆ ಇಂಡಿಯಾ ಕೂಡ ಏನಾಗುತ್ತೆ, ಒನ್ ಆಫ್ ದ ಕಂಟ್ರಿ. ಸೊ ಅದರಿಂದ ಇದರಲ್ಲಿ ನಮ್ಮ ಭಾರತ ಏನಿದೆ 7ನೇ ಸ್ಥಾನದಲ್ಲಿದೆ. ಇದು ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು. ಸೊ ಇದನ್ನು ಯಾರು ನಾವು ಮಾಡ್ತಕ್ಕಂಥದ್ದು ಅಂತಂದರೆ, ಬಿಡುಗಡೆ ಮಾಡೋದು ಅಂದರೆ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸು ಜರ್ಮನ್ ವಾಚ್ ಅಂತಕ್ಕಂಥ ಜರ್ಮನಿ ಬೇಸ್ಡ್ NGO ಬಿಡುಗಡೆ ಮಾಡುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಬನ್ನಿ. ಚಿರತೆ ಇನ್ ದ ವೈಲ್ಡ್ ಪರಿಚಯಕ್ಕಾಗಿ ಈ ಕೆಳಗಿನ ಯಾವ ಸೈಟ್ ಆಯ್ದ ಸ್ಥಳವಲ್ಲ? ನಿಮ್ಗೆ ಗೊತ್ತಿರಬೇಕು, ನಮ್ಮ ಏಷ್ಯನ್ ಚಿರತೆಗಳು ಇಲ್ಲ, ಈಗ ಆಲ್ಮೋಸ್ಟ್ 0 ಹತ್ರ ಬರ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ಈ ಒಂದು ಇದನ್ನು ಚಿರತೆನ ನಾವು ಏನು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಈಗ ಹೆಂಗೆ ನಾವು ಪ್ರಾಜೆಕ್ಟ್ ಟೈಗರ್ ಅಂತೆಲ್ಲ ಮಾಡಿದ್ವಿ, ಆ ರೀತಿ ಚಿರತೆ ಅಭಿವೃದ್ಧಿ ಹೆಂಗೆ ಮಾಡೋಕ್ಕೆ ಸಾಧ್ಯ? ಇಲ್ಲಿ ನೋಡ್ರೆ ನಮ್ಮ 1 ಅಂಕಿ 2 ಅಂಕಿಗಳಲ್ಲಿ ಇರ್ತಕ್ಕಂಥ ಚಿರತೆನ ಅಭಿವೃದ್ಧಿ ಹೆಂಗೆ ಮಾಡೋದು? ಸೊ ಅದಕ್ಕೆ ಆಫ್ರಿಕನ್ ಚಿರತೆಗಳಾಗಿರ್ಬೋದು, ಅಲ್ಲಿಂದ ನಾವು ತರ್ತಾ ಇದ್ದೀವಿ. ಏಷ್ಯನ್ ಚಿರತೆ ನಮ್ಮ ಭಾರತ ಮತ್ತು ಇರಾನಲ್ಲಿ ಸಿಗುತ್ತೆ. ಇರಾನ್ ಅವರು ನಮಗೆ ಕೊಡಕ್ಕೆ ಒಪ್ಕೊಳ್ಳಿಲ್ಲ. ಸೊ ಅದಕ್ಕೆ ಆಫ್ರಿಕನ್ ಚಿರತೆನ ಇಂಟ್ರೊಡ್ಯೂಸ್ ಮಾಡಬೇಕು. ಎಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀರಾ? ಇದೊಂದಷ್ಟು ಕೇಸ್ ಸುಪ್ರೀಂ ಕೋರ್ಟಲ್ಲಿ ನಡೀತು. ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಪ್ಯಾನಲ್ನ ರೆಡಿ ಮಾಡ್ತು. ಸೊ ಅದು ಒಂದು ಪ್ಯಾನಲ್ ರೆಡಿ ಮಾಡಿ ಎಲ್ಲಿ ಅದಕ್ಕೆ ಯೋಗ್ಯವಾದ ಸ್ಥಳನ ಗುರುತಿಸಿದ್ದಾರೆ, ಆ ಸ್ಥಳಗಳು ಯಾವುದು ಅಂತ ಈಗ ಕ್ವಶನ್. ಇಲ್ಲಿ ನಾನು ಯಾವುದು ಅಲ್ಲ ಅಂತ ಕೇಳಿರೋದು. ಹಾಗಾದ್ರೆ ಈ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಇಲ್ಲಿ ನಾನು ಡೈರೆಕ್ಟಾಗಿ ಹೋಗ್ಬಿಡ್ತೀನಿ ಆಪ್ಷನ್ಗೆ. ಬ್ರೈನ್ ಸ್ಕೋರ್ ಅಭಯಾರಣ್ಯ ಇದೆಯಲ್ಲ, ಇದು ಅಲ್ಲ. ಓಕೆ, ಈ 3 ಕೂಡ ಕರೆಕ್ಟು. ಅಂದರೆ ಇಲ್ಲಿ ನೋಡ್ಬೋಣ ಎಲ್ಲಿ ಮಾಡ್ಬೋದು ಅಂತೇಳಿ. ಇಲ್ಲಿ ನೋಡಿ, ಕೂನು ನ್ಯಾಷನಲ್ ಪಾರ್ಕ್, ನೌರಾದೇವಿ ವೈಲ್ಡ್ ಲೈಫ್ ಮತ್ತು ಗಾಂಧಿ ಸಾಗರ್ ಅಂತಕ್ಕಂಥ ಚಿತ್ರದುರ್ಗ ಎಲ್ಲ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಯಾಕೆ ಮಧ್ಯಪ್ರದೇಶ ಸರ್? ಇದಕ್ಕೆ ಚಿರತೆಗಳಿಗೆ ಗ್ರಾಸ್ ಲ್ಯಾಂಡ್ ಬೇಕು. ಗ್ರಾಸ್ ಲ್ಯಾಂಡ್ ಅಂದರೆ ಗೊತ್ತಲ್ಲ, ಹುಲ್ಲುಗಾವಲಿನ ಪ್ರದೇಶ ಬೇಕಾಗುತ್ತೆ. ಮತ್ತು ಇನ್ನೊಂದು ಬೈನ್ಸೋಘರ್ ಸ್ಯಾಂಚುರಿ ಇನ್ ರಾಜಸ್ಥಾನ್. ಇಲ್ಲಿ ನೋಡಿ,
ಬೈನ್ಸೋಗರ್ ಸೆಂಚುರಿ, ಸಾರಿ ಇಲ್ಲಿ ನಾನು ನಿಮ್ಗೆ ತಪ್ಪು ಹೇಳಿದೆ ಅನಿಸುತ್ತೆ. ಬೈನ್ಸೋಗರ್ ರಾಜಸ್ಥಾನ್, ನವರಾದೇವಿ, ಕುನ್ನೋನೋ ಈ ಮೂರು ಕೂಡ ಕರೆಕ್ಟು, ಇದು ತಪ್ಪು. ಕಿಲಾಡಿಯೋ ರಾಷ್ಟ್ರೀಯ ಉದ್ಯಾನ ತಪ್ಪು. ಓಕೆ, ಸೊ ಈ ಮೂರು ಪ್ಲಸ್ ಇಲ್ಲಿ ಗಾಂಧಿ ಸಾಗರ್ ಮಧ್ಯಪ್ರದೇಶ, ಈ 4 ಸೇರಿ ಮಾಡ್ಬೋದು ಅಂತ ಹೇಳಿದೆ. ಮತ್ತೆ ಇಲ್ಲಿ ಇನ್ನೊಂದು ಕ್ವಶನ್ ಉದ್ಭವ ಆಗುತ್ತೆ. ಇಲ್ಲಿ ಆಫ್ರಿಕನ್ ಚೀತಾಸ್ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ, ಫೈನ್. ಇಲ್ಲಿ ಏಷ್ಯಾನ್ ಚೀತಾಸ್ ಆಗಿರ್ಬೋದು, ಆಫ್ರಿಕನ್ ಚೀತಾಸ್ ಆಗಿರ್ಬೋದು, IUCN ಅಲ್ಲಿ ಯಾವ ಲಿಸ್ಟ್ ಇದೆ, ಇದು ನೀವು ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕಾಗುತ್ತೆ. IUCN ಅಲ್ಲಿ ಇದು ಯಾವ ಲಿಸ್ಟಲ್ಲಿ ಬರುತ್ತೆ? ಓಕೆ, ವಲ್ನೂರಬಲ್ಲ, ಕ್ರಿಟಿಕಲಿ ಡೇಂಜರ, ಎಂಡೇಂಜರ್ಡ, ಯಾವ ಲಿಸ್ಟಲ್ಲಿ ಬರುತ್ತೆ? IUCN ರೆಡ್ ಲಿಸ್ಟಲ್ಲಿ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಭಾರತದಲ್ಲಿ ಮಸಾಲೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಮೆಣಸಿನಕಾಯಿ ಮತ್ತು ಅರಿಶಿಣವನ್ನು ವಿಶ್ವದ ಅತಿ ದೊಡ್ಡ ರಫ್ತುದಾರ ಭಾರತ ಅಂತ ಹೇಳ್ತಾ ಇದೆ. ಮಸಾಲೆ ಬೋರ್ಡ್ ಇಂಡಿಯಾ ವಾಣಿಜ್ಯ ಸಚಿವಾಲಯದ ಆಶ್ರಯದಲ್ಲಿ ಮತ್ತು ಇಂಡಸ್ಟ್ರೀಸ್ ಭಾರತೀಯ ಮಸಾಲೆ ಅಭಿವೃದ್ಧಿ ಮತ್ತು ವಿಶ್ವದಾದ್ಯಂತ ಪ್ರಚಾರಕ್ಕೆ ಪ್ರಮುಖ ಸಂಸ್ಥೆಯಾಗಿದೆ ಅಂತ ಹೇಳ್ತಾ ಇದೆ. ಯಾವುದು ಕರೆಕ್ಟ್ ಆನ್ಸರ್? ಸರ್, ಇಲ್ಲಿ ಎರಡು ಕೂಡ ಕರೆಕ್ಟ್ ಆನ್ಸರ್ ಆಗುತ್ತೆ. ಬೋತ್ 1 and 2 ಇಸ್ ದ ರೈಟ್ ಆನ್ಸರ್. ಹೌದು, ನಾವು ಮೆಣಸಿನಕಾಯಿ ಅರಿಶಿಣದಲ್ಲಿ ನಾವು ಅತಿ ದೊಡ್ಡ ರಫ್ತುದಾರರಾಗಿದ್ದೀವಿ. ಎಷ್ಟು ರಫ್ತು ಮಾಡ್ತೀವಿ ಅಂದರೆ, ನಮ್ಮ ರಫ್ತಲ್ಲಿ ಈ ಸ್ಪೈಸಸ್ ಅಂತ ಕರುತ್ತೆ, ಅದರಲ್ಲಿ 40% ವಾಲ್ಯೂಮು, 29% ಆಫ್ ವ್ಯಾಲ್ಯೂ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಮೆಣಸಿನಕಾಯಿನ. ಅದೇ ರೀತಿ ನಮ್ಮ ಸ್ಪೈಸಸ್ನ ಏನು ರಫ್ತು ಮಾಡ್ತೀವಿ, ಅದರಲ್ಲಿ 11% ಅಷ್ಟು ವಾಲ್ಯೂಮು, 6% ವ್ಯಾಲ್ಯೂ ನಾವು ಏನು ಮಾಡ್ತೀವಿ, ಅರಿಶಿಣನ, ಟರ್ಮರಿಕ್ನ ನಾವು ರಫ್ತು ಮಾಡ್ತೀವಿ. ಈ ಸ್ಪೈಸ್ ಬೋರ್ಡ್ ಇಂಡಿಯಾ ಇದೆಯಲ್ಲ, ಇದು ಒಂದು ರೀತಿ ನಮ್ಮ ಈ ಒಂದು ಸ್ಪೈಸ್ಗಳನ್ನ, ಮಸಾಲೆ ಪದಾರ್ಥಗಳನ್ನ ರಫ್ತು ಮಾಡೋದ್ರಲ್ಲಿ, ಉತ್ತೇಜನ ಕೊಡೋದ್ರಲ್ಲಿ, ಮತ್ತು ಅದನ್ನು ಬೆಳೆಯೋದ್ರಲ್ಲಿ ಕೂಡ ಏನು ಮಾಡುತ್ತೆ, ಎಂಕರೇಜ್ ಮಾಡುತ್ತೆ. ಇದು ನಮ್ಮ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಡಿಯಲ್ಲಿ ಬರುತ್ತೆ, ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ಇದು ಬರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟು ಈ ಕ್ವಶನ್ ಕೂಡ. ನೆಕ್ಸ್ಟ್ ಬನ್ನಿ, ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಈಗ ಇಲ್ಲಿ ತಪ್ಪಾಗಿದೆ ಕೇಳಿರ್ತಕ್ಕಂಥದ್ದು. ಇದನ್ನು ಗಡಿಗಳಿಲ್ಲದ ವರದಿಗಾರರು, ಅಂದರೆ ಬಾರ್ಡರ್ ವಿತೌಟ್ ರಿಪೋರ್ಟರ್ಸ್ ಅಂತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾ ಇದೆ. ಇದು ಸಾರ್ವಜನಿಕ ವಲಯದ ಭ್ರಷ್ಟಾಚಾರದ ಮಟ್ಟವನ್ನು ಆಧರಿಸಿ ದೇಶಗಳು ಮತ್ತು ಪ್ರಾಂತ್ಯಗಳನ್ನು ಸ್ಕೋರ್ ಮಾಡುತ್ತದೆ. ಯಾವುದು ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್? ಅಂದರೆ ಇಲ್ಲಿ ತಪ್ಪಾಗಿರೋದು ಕೇಳಿರೋದು. ತಪ್ಪಾಗಿರೋ ಆನ್ಸರ್ ಯಾವುದು ಅಂದರೆ ಮೊದಲನೇ ತಪ್ಪು, ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಅಂದರೆ ಇದು ತಪ್ಪು ಆನ್ಸರು, ಇದು ಕರೆಕ್ಟ್ ಆನ್ಸರ್. ಯಾಕಂದರೆ ಈ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಅಂತ ಏನು ಕರಿತೀವಿ, ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತ, ಇದನ್ನ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡ್ತಕ್ಕಂಥದ್ದು. ಸೊ ಇದು ಎರಡನೇ ಆಪ್ಷನ್ ಕರೆಕ್ಟ್. ಹೌದು, ನಮ್ಮ ಭ್ರಷ್ಟಾಚಾರದ ಬಗ್ಗೆ ಮಾಡುತ್ತೆ. ಭಾರತದ ಭ್ರಷ್ಟಾಚಾರ ಏನಿದೆ ಹೋದ ವರ್ಷಕ್ಕಿಂತ ಇನ್ನೂ ಜಾಸ್ತಿ ಆಗ್ತಾ ಇದೆ. ಈಗ 86ನೇ ಪೊಸಿಷನ್ ಬಂದಿದ್ದೀವಿ, ಹೋದ ವರ್ಷ 80ರಲ್ಲಿ ಇದ್ದೀವಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಈ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಪ್ರಕಾರ 0 ಇದ್ರೆ ಹೈ ಕರಪ್ಟ್ ಕಂಟ್ರಿ ಅಂತ, 100 ಇದ್ರೆ ಇಟ್ಸ್ ಅ ವೆರಿ ಕ್ಲೀನ್ ಕಂಟ್ರಿ ಅಂತ. ಇಲ್ಲಿ ನಮ್ಮ ಗೌರ್ಮೆಂಟ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಆರ್ಗನೈಸೇಷನ್ಸ್ ಆಗಿರ್ಬೋದು, ಹೆಂಗೆ ಮೆಥಡಾಲಜಿ ಇದೆ, ಹೆಂಗೆ ಅವರು ಇದು ಮಾಡ್ತಾರೆ, ಕರಪ್ಷನ್ ಇದೆಯೋ ಇಲ್ವೋ ಅನ್ನೋ ಬೇಸಿಸ್ ಮೇಲೆ ಮಾಡ್ತಾರೆ. ನಮ್ಮ ಭಾರತ 86ನೇ ಪೊಸಿಷನ್ನಲ್ಲಿದೆ. ಎಕ್ಸಾಮಲ್ಲಿ ಕೇಳ್ತಾನೆ, ಇದು ಯಾವ ಸಂಸ್ಥೆ ಬಿಡುಗಡೆ ಮಾಡೋದು ಅಂತ ಕೂಡ ಕೇಳ್ತಾನೆ. ಪ್ರೀವಿಯಸ್ ಇಯರಲ್ಲಿ 80 ಇತ್ತು, 2018ರಲ್ಲಿ ಇನ್ನೂ ಕೂಡ ಕಮ್ಮಿ ಇದ್ವಿ. ಅಂದರೆ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೀವಿ ಅಂದರೆ, ರ್ಯಾಂಕು ನಮ್ಮದು ಜಾಸ್ತಿ ಆಗ್ತಾ ಇದೆ, ಅಂದರೆ ಕರಪ್ಷನ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ನಮ್ಮದು. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ನೆಕ್ಸ್ಟ್ ಬನ್ನಿ, ಪ್ರಬುದ್ಧ ಭಾರತಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು 1896ರ ಬುದ್ಧನ ಪ್ರಮುಖ ವಿಭಾಗಗಳಲ್ಲಿ ಒಂದಾದ ಆನಂದದಿಂದ ಪ್ರಾರಂಭವಾದ ಮಾಸಿಕ ಜನರಲ್ ಆಗಿದೆ. ಭಾರತದ ಪ್ರಾಚೀನ ಆಧ್ಯಾತ್ಮಿಕ ಬುದ್ಧಿವಂತಿಕೆಯ ಸಂದೇಶವನ್ನು ಹರಡಲು ಇದು ಒಂದು ಪ್ರಮುಖ ಮಾಧ್ಯಮವಾಗಿದೆ. ಇದನ್ನು ಪ್ರಕಟಣೆಯನ್ನು ಮದ್ರಾಸಿನಿಂದ ಪ್ರಾರಂಭಿಸಲಾಯಿತು ಮತ್ತು ನಂತರ ಅದ್ವೈತ ಆಶ್ರಮಕ್ಕೆ ಸ್ಥಳಾಂತರಿಸಲಾಯಿತು. ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು? ಪ್ರಬುದ್ಧ ಭಾರತ, ವೆರಿ ಇಂಪಾರ್ಟೆಂಟು. ಎಸ್, ಇಲ್ಲಿ ರೈಟ್ ಆನ್ಸರ್ ಯಾವುದು? ಇಲ್ಲಿ ತಪ್ಪಲ್ಲ, ರೈಟ್ ಆನ್ಸರ್ ಕೇಳಿದ್ದು. ಸೊ ಪ್ರಬುದ್ಧ ಭಾರತ, ಇಲ್ಲಿ ರೈಟ್ ಆನ್ಸರ್ ಬಂದು ನಿಮಗೆ ಡಿ ಆಗುತ್ತೆ. ಏನು ಡಿ ಅಂದರೆ ಯಾವುದು? ಇಲ್ಲಿ 2 and 3 ಆಗುತ್ತೆ. ಓಕೆ, 2 and 3 ಆಗುತ್ತೆ. ಇದು ತಪ್ಪಾಗುತ್ತೆ. 2 and 3 ಇಸ್ ದ ಕರೆಕ್ಟ್ ಆನ್ಸರ್. ಈ ನೋಡೋಣ ಬನ್ನಿ, ವಾಟ್ ಇಸ್ ದಟ್ ಅಂತ ಹೇಳಿ. ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ವಿಲ್ ಅಡ್ರೆಸ್ ದ 125ನೇ ಆನಿವರ್ಸರಿ ಸೆಲೆಬ್ರೇಷನ್ ಆಫ್ ಪ್ರಬುದ್ಧ ಭಾರತನ ಅವರು ಇನಾಗ್ರೇಟ್ ಮಾಡಿದ್ದಾರೆ. ದ ಈವೆಂಟ್ ಇಸ್ ಅದ್ವೈತ ಆಶ್ರಮ ಮಾಯಾವತಿ, ಅಲ್ಲಿಂದ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ಪ್ರಬುದ್ಧ ಭಾರತ ಒಂದು ಜರ್ನಲ್ ಸರ್. ರಾಮಕೃಷ್ಣ ಆರ್ಡರ್ ಸ್ಟಾರ್ಟೆಡ್ ಬೈ ಸ್ವಾಮಿ ವಿವೇಕಾನಂದ ಇಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಬುದ್ಧನಿಂದ ಅಲ್ಲ, ಸ್ವಾಮಿ ವಿವೇಕಾನಂದ ಇಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು 1896ರಲ್ಲಿ. ಇಟ್ ಹ್ಯಾಸ್ ಬಿನ್ ಇಂಪಾರ್ಟೆಂಟ್ ಮೀಡಿಯಂ ಫಾರ್ ಸ್ಪ್ರೆಡ್ಡಿಂಗ್ ಮೆಸೇಜಸ್ ಆಫ್ ಇಂಡಿಯನ್ಸ್ ಏನ್ಷಿಯಂಟ್ ಸ್ಪಿರಿಚುವಲ್ ವಿಸ್ಡಮ್. ನಮ್ಮ ಸ್ಪಿರಿಚುಯಾಲಿಟಿ, ಇಂಡಿಯನ್ ಬಗ್ಗೆ, ಸಂಸ್ಕೃತಿ ಬಗ್ಗೆ ಒಂದು ಜರ್ನಲ್. ಇದು ಒಂದು ಜರ್ನಲ್ ಅಂದರೆ ಒಂದು ಪುಸ್ತಕ. ಇದನ್ನು ಸ್ಪ್ರೆಡ್ ಮಾಡ್ತಕ್ಕಂಥ ಒಂದು ಪುಸ್ತಕ. ಇಟ್ ಪಬ್ಲಿಷ್ ವಾಸ್ ಸ್ಟಾರ್ಟೆಡ್ ಚೆನ್ನೈಲಿ ಸ್ಟಾರ್ಟ್ ಆಗಿತ್ತು, ಹೌದು, ಮದ್ರಾಸಲ್ಲಿ. ಆಮೇಲೆ ಆಫ್ಟರ್ 2 years ಆದಮೇಲೆ ಇಟ್ ಇಸ್ ಪಬ್ಲಿಷ್ ಫ್ರಮ್ ಅಲ್ಮೋರಾ. ಅಂದರೆ ಇದನ್ನು ನಾವು ಅದ್ವೈತ ಆಶ್ರಮಕ್ಕೆ ಆಮೇಲೆ ಬಿಟ್ಕೊಟ್ಟಿರ್ತಕ್ಕಂಥ. ಅವರು ಇದನ್ನು ಪ್ರತಿ ಒಂದು ಮಾಸಿಕವಾಗಿ, ಮಂತ್ಲಿ ಇದನ್ನ ಜನರಲ್ನ ಮಾಡ್ತಾ ಹೋಗ್ತಾರೆ.
Okay. Later in April 1819, the place of publication of journal was shifted to Advaita Ashrama and it has been continuously published from there since then. ಅಂದರೆ ಅದ್ವೈತ ಆಶ್ರಮದಿಂದ ಆವಾಗಲಿಂದ ಏನಾಗಿದೆ 1899ರಿಂದ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಇಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಬಾಲ್ ಗಂಗಾಧರ್ ತಿಲಕ್, ಸಿಸ್ಟರ್ ನಿವೇದಿತಿ, ಸರ್ ಅರವಿಂದ ಘೋಷ್ ಅವರು ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ನಮ್ಮ ಸಂಸ್ಕೃತಿ, ಅವರು ಸಂಸ್ಕೃತಿಗೆ ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನಮ್ಮ ಒಂದು ಸ್ಪಿರಿಚುವಲಿಸಮ್ ಅಂದರೆ ಹಿಂದೂಯಿಸಮ್ ಅಂದ್ರೇನು, ಇದ್ರ ಬಗ್ಗೆ ಇದು ಡೀಟೇಲ್ ಆಗಿ ಈ ಜರ್ನಲ್ಲು ಪ್ರತಿಯೊಂದು ಸಂಚಿಕೆಯಲ್ಲೂ ಕೊಡ್ತಾ ಹೋಗುತ್ತೆ. ಓಕೆ, ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇದರದ PDF ಕೂಡ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ಸ್ ಹೇಳ್ತಾ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.